ಸಂದೇಶ ಪ್ರಾರ್ಥನೆ ಬಗ್ಗೆ. ಏನು? ಪ್ರಾರ್ಥನೆಯ ಬಗ್ಗೆ. ಕೀರ್ತನೆ 5ನೇ ಅಧ್ಯಾಯ 3ನೇ ವಚನ ಯಾರಾದ್ರೂ ಓದ್ರಿ. ಕೀರ್ತನೆ 5ನೇ ಅಧ್ಯಾಯ 3. ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು, ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ಆಮೆನ್. ನಮ್ಮ ಪ್ರಾರ್ಥನೆಯಲ್ಲಿ ನಾನಾ ವಿಧವಾದ ಪ್ರಾರ್ಥನೆಗಳಿದೆ. ಮುಂಜಾನೆಯ ಪ್ರಾರ್ಥನೆ, ಸಾಯಂಕಾಲದ ಪ್ರಾರ್ಥನೆ, ಪ್ರಾತಃ ಕಾಲದ ಪ್ರಾರ್ಥನೆ, ಈರುಳಿನಲ್ಲಿ ಪ್ರಾರ್ಥನೆ, ರಾತ್ರಿಯೆಲ್ಲ ಪ್ರಾರ್ಥನೆ. ಪ್ರಾರ್ಥನೆ ನಮಗೆ ಬೆನ್ನೆಲುಬಾಗಿದೆ. ನೋಡಿ, ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸಿದ್ರು. ಯಾವ ರೀತಿ? ಶಾಶ್ವತ ಪ್ರೇಮದಿಂದ ನಮ್ಮನ್ನು ಪ್ರೀತಿ ಮಾಡಿದ್ರು, ಪ್ರಾಣ ಕೊಟ್ರು, ನಮ್ಮನ್ನ ಕೊಂಡುಕೊಂಡ್ರು, ಎಲ್ಲ ಮಾಡಿದ್ರು. ನಾವು ಪ್ರೀತಿ ತೋರಿಸ್ಬೇಕಲ್ಲ. 2 ಕರೆ ಬೇಕಂದ್ರೆ ನಾವು ಕೂಡ ಪ್ರೀತಿ ತೋರಿಸ್ಬೇಕಲ್ಲ. ನಾವು ದೇವರಿಗೆ ಯಾವ ತರ ಪ್ರೀತಿ ತೋರಿಸ್ತೀವಿ ಅಂದ್ರೆ, ನಾವು ಪ್ರೀತಿ ಪ್ರಾರ್ಥನೆಯಲ್ಲಿ ತೋರಿಸ್ತೀವಿ. ಹೆಚ್ಚಾಗಿ ಆತನನ್ನ ಪ್ರಾರ್ಥನೆ ಮಾಡುವುದು, ಆತನಿಗೆ ಹೆಚ್ಚಾದ ಪ್ರೀತಿ ಕೊಡುವುದು, ವಾಕ್ಯವನ್ನು ಹೆಚ್ಚಾಗಿ ಓದೋದು, ಆತನನ್ನ ಪ್ರೀತಿಸುವುದು, ಆತನನ್ನ ಆರಾಧನೆ ಮಾಡೋದು, ಆತನನ್ನ ಪ್ರೀತಿಸುವುದು. ಇದನ್ನು ಬಿಟ್ಟರೆ ನೀವು ಏನು ಪ್ರೀತಿ ಕೊಡೋಕ್ಕಾಗುವುದಿಲ್ಲ. ದೇವರಿಗೆ ನಾವು ಕೊಡುವಂತದ್ದು ಪ್ರಾರ್ಥನೆ, ವಾಕ್ಯ, ಆರಾಧನೆ. ಇದೇ 3 ಆತನಿಗೆ ನೀನು ನಾನು ತೋರಿಸುವಂತ ಪ್ರೀತಿ. ಎಷ್ಟು ಪ್ರೀತಿ ಮಾಡ್ತೀವಿ? ಆರಾಧನೆ ಅನ್ನೋದು ದೇವರನ್ನ ಪ್ರೀತಿಯಿಂದ, ಘನತೆಯಿಂದ ದೇವರನ್ನ ಆರಾಧನೆ. ದೇವರ ಕೇಳ್ತದೆ, ನೀನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಪ್ರಾಣದಿಂದ ನೀನನ್ನ ಆತನನ್ನ ಆರಾಧಿಸಬೇಕು. ಅಂದ್ರೆ ದೇವರ ಮೇಲೆ ಪ್ರೀತಿ ಹೇಗೆ ತೋರಿಸೋದಂದ್ರೆ, ಪೂರ್ಣ ಹೃದಯ, ಪೂರ್ಣ ಬುದ್ಧಿ, ಪೂರ್ಣ ಜ್ಞಾನ, ಪೂರ್ಣವಾದ ಬಲದಿಂದ ದೇವರನ್ನ ಆರಾಧನೆ ಮಾಡೋದೇ ನಾನು ನೀನು ಕೊಡುವ ಪ್ರೀತಿ. ಬೇರೆ ಯಾವ ಪ್ರೀತಿ ಇಲ್ಲ. ನಾನು ದೇವರನ್ನ ಪ್ರೀತಿಸ್ತೀನಿ ಅಂತ ಪ್ರಾರ್ಥನೆ ಮಾಡದೇ ಇದ್ರೆ ಪ್ರೀತಿಗೆ ಬೆಲೆ ಇಲ್ಲ. ಏನಾದ್ರೂ ಇದೆಯಾ? ದೇವರಿಗೆ ಕೊಡುವಂತದ್ದು ಅದು ಒಂದೇ ಆಗಿದೆ. ಭೂಮಿಯಲ್ಲಿ ದೇವ ಮಕ್ಕಳು ಅತ್ಯಂತ ಸಂತೋಷವಾದ ಒಂದು ವೇಳೆ ಇರುವುದಾದ್ರೆ ಅದು ಪ್ರಾರ್ಥನೆ. ಒಂದು ಸಂತೋಷವಾಗಿ ಇರ್ತಾರೆ ಅಂದ್ರೆ ಪ್ರಾರ್ಥನೆ ವೇಳೆ ಆಗಿದೆ. ಆ ವೇಳೆಯಲ್ಲಿ ನಾವು ನಮ್ಮ ರಕ್ಷಕನ ಜೊತೆಯಲ್ಲಿ ಮಾತನಾಡುತ್ತೇವೆ, ಆನಂದಿಸುವ ವೇಳೆಯೂ ಆಗಿದೆ. ನಮ್ಮ ಎಲ್ಲಾ ಚಿಂತಾ ಭಾರಗಳನ್ನು ಆತನ ಮುಂದೆ ಇಡ್ತೇವೆ. ಎಲ್ಲಿ ಹೋಗ್ಬೇಕು? ಚಿಂತೆ ಇದೆ, ನೋವಿದೆ, ಕಣ್ಣೀರಿದೆ, ಸಾಲ ಇದೆ, ಇಲ್ಲಿ ಹೋಗಿ ಹೇಳೋದು ಯಾರು ನಮಗೆ ಸಹಾಯ ಮಾಡೋದು? ಎಲ್ಲಿ ಇಡ್ತೇವೆ ಅದೆಲ್ಲ? ಯೇಸು ಕ್ರಿಸ್ತನ ಪಾದದ ಬಳಿಯಲ್ಲಿ ಇಡ್ತೇವೆ. ಆ ಪಾದದ ಬಳಿಯಲ್ಲಿ ನಮ್ಮ ಚಿಂತೆ, ನಮ್ಮ ಭಾರ, ನಮ್ಮ ಕಣ್ಣೀರೆಲ್ಲ ಎಲ್ಲಿ ಹೇಳ್ತೀವಿ? ಯಾವ ಮನುಷ್ಯನ ನಮ್ಮ ಕಣ್ಣೀರನ್ನು ಕೇಳೋದು? ಯಾರ ಮನುಷ್ಯ ಹತ್ರ ಹೋಗಿ ನಿನ್ನ ಕಷ್ಟ ಹೇಳ್ಕೊಂಡ್ರು ಆ ಕಷ್ಟಕ್ಕೆ ಬೆಲೆ ಇಲ್ಲ. ಆದ್ರೆ ಒಂದು ಬೆಲೆ ಇದೆ, ಅದು ಯೇಸುವಿನ ಪಾದದಲ್ಲಿ. ಮರಿಯನ ಉತ್ತಮ ಭಾಗವನ್ನ ಆರಿಸಿ. ಯಾವ್ದದು? ಯೇಸುವಿನ ಪಾದ. ಯೇಸುವಿನ ಪಾದದಲ್ಲಿರುವಷ್ಟು ನೆಮ್ಮದಿ ಲೋಕದಲ್ಲಿ ಎಲ್ಲೂ ಇಲ್ಲ. ಏನೇ ಐಶ್ವರ್ಯ ಇರ್ಬೋದು, ಅಂತಸ್ತು ಇರ್ಬೋದು, ಏನೆಲ್ಲ ಇರ್ಬೋದು, ಆತನ ಪಾದದಲ್ಲಿರುವ ನೆಮ್ಮದಿ ಈ ಲೋಕದಲ್ಲಿ ಯಾರು ಕೂಡ ಬೆಲೆ ಕಟ್ಟಲಾಗದಿರುವಂತ ಒಂದು ಭಾಗ್ಯ ಅಂದ್ರೆ ಅದು ದೇವರ ಸನ್ನಿಧಾನ. ಹಲ್ಲೆಲೂಯಾ. ಆತನು ಹೊಸ ಬಲದಿಂದ, ಕೃಪೆಯಿಂದ ನಮ್ಮನ್ನು ತುಂಬಿಸಬೇಕಂದ್ರೆ ಬೆಳಗಿನ ಜಾವ ಪ್ರಾರ್ಥನೆಯಲ್ಲಿ ನೀವು ಕಲಿಬೇಕು. ಯಾವಾಗ? ಬೆಳಗಿನ ಜಾವ ಸತ್ಯವೇದವನ್ನು ಓದೋದು. ದೇವರ ವಾಕ್ಯ ಹೇಳ್ತದೆ, ನಿನ್ನ ಧರ್ಮಶಾಸ್ತ್ರವನ್ನ ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನ ಇರುತ್ತದೆ, ಅವರಿಗೆ ವಿಘ್ನಕರವಾದದ್ದು ಒಂದೂ ಇರೋದಿಲ್ಲ. ಯಾರು ದೇವರ ವಾಕ್ಯವನ್ನ ಪ್ರೀತಿಸ್ತೀರೋ ಅದು ನಿಮಗೆ ಸಮಾಧಾನವನ್ನ ಕೊಡುತ್ತೆ. ಹಲ್ಲೆಲೂಯಾ. ವಿಘ್ನಕರವಾದದ್ದು ನಿಮ್ಮ ಜೊತೆಯಲ್ಲಿ ಇರೋದೇ ಇಲ್ಲ. ಏನಿಲ್ಲ? ವಿಘ್ನಕರವಾದದ್ದು ನಿಮ್ಮ ಜೊತೆಯಲ್ಲಿ ಇರೋದಿಲ್ಲ. ದಾವೀದ ಹೇಳ್ತಾನೆ, ನಾನು ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನ ವಾಕ್ಯಗಳನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ದೇವರ ವಾಕ್ಯ ನಿನ್ನ ಹೃದಯದಲ್ಲಿ ಇರೋದಾದ್ರೆ ದೇವರಿಗೆ ವಿರುದ್ಧವಾಗಿ ನಾನು ನೀನು ಪಾಪ ಮಾಡೋದಿಲ್ಲ. ಭಯ ಹುಟ್ಟುತ್ತೆ. ಏನಾಗುತ್ತೆ? ಭಯ ಹುಟ್ಟುತ್ತೆ. ಅದಕ್ಕೆ ದೇವರ ವಾಕ್ಯವನ್ನ ನಮ್ಮ ಹೃದಯದಲ್ಲಿ ಇಟ್ಟುಕೋಬೇಕು. ನೋಡಿ, ದೈವಿಕವಾದ ಸಮಾಧಾನ ಮತ್ತು ನಮ್ಮನ್ನ ಆವರಿಸಿಕೊಳ್ಳುತ್ತದೆ. ಸತ್ಯವೇದ ಕಂಡು ಹೆಚ್ಚಾಗಿ ನಾವು ಭಕ್ತರ ದೇವರೊಂದಿಗೆ ಐಕ್ಯತೆ ಪಡೆಯಲು ಆರಿಸಿಕೊಂಡ ಒಂದು ವೇಳೆ ಅಂದ್ರೆ ಅದು ಮುಂಜಾನೆ ವೇಳೆ. ಭಕ್ತರು ಅನೇಕರು ನೀವು ನೋಡ್ಬೋದು, ಬೈಬಲಲ್ಲಿ ಅನೇಕರನ್ನ ನಾವು ಉದಾಹರಣೆ ತೆಗೆದುಕೊಳ್ಬಹುದು. ಅವರು ಮುಂಜಾನೆ ಎದ್ದು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಕೀರ್ತನೆ 5ನೇ ಕೀರ್ತನೆ 3ನೇ ವಚನ ಇನ್ನೊಂದು ಸಾರಿ ಓದ್ರಿ. ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು, ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ಆಮೆನ್. ಉದಯ ಕಾಲದಲ್ಲಿ ನಿನ್ನ ಸ್ವರ ನನಗೆ ಕೇಳಿಸುವುದು. ಬೇರೆಲ್ಲರ ಸ್ವರ ನೀವು ಕೇಳ್ತೀರ, ಆ ಸ್ವರದಲ್ಲಿ ಯಾವುದೇ ಒಂದು ಸತ್ವ ಇಲ್ಲ, ಜೀವ ಇಲ್ಲ. ದೇವರ ಸ್ವರ ನೀವು ಕೇಳಬೇಕು, ನಿಮ್ಮ ಸ್ವರ ದೇವರು ಕೇಳಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಬೇಕು.
ಸಮ್ಮುಖದಲ್ಲಿ ಕೂತು 1 ಗಂಟೆ ನಿನ್ನ ಜೊತೆ ಈ ಹೃದಯದ ಅಂತರೇಂದ್ರಿಯದಲ್ಲಿ ದೇವರ ಜೊತೆ ಮಾತನಾಡಬೇಕು. ವೈಯಕ್ತಿಕವಾಗಿ ನಾನು ಹೇಳೋದು, ಗುಂಪಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ತೀರಾ, ವೈಯಕ್ತಿಕವಾಗಿ ಎಷ್ಟು ಜೊತೆ ದೇವರ ಜೊತೆ ಸಮಯ ಕಳೀತೀವಿ ನಾವು, ಅದು ಮುಖ್ಯ. ಈಗ ನಮ್ಮ ತಂದೆ ಜೊತೆ ಹೋಗ್ಬಿಟ್ಟು ಎಲ್ಲರೂ ಸೇರಿ ಬರೋ ಮಾತಾಡೋಣ ಅಂತೀವ, ಒಬ್ಬರೇ ಹೋಗ್ತೀವಿ ಮಾತಾಡೋದಕ್ಕೆ. ಆ ಒಬ್ಬರೇ ಮಾತಾಡ್ಬೇಕು. ನೀನು ತಂದೆ, ನೀನು ಏಸಪ್ಪ ಜೊತೆಯಲ್ಲಿ ಮಾತಾಡುವುದೇ ಪ್ರಾರ್ಥನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರುಣೋದಯದಲ್ಲಿ ಮೊರೆ ಇಟ್ಟೆನು. ಕೀರ್ತನೆ 119 147ನೇ ವಚನ. ಅರುಣೋದಯದಲ್ಲಿ ಎದ್ದು ಮೊರೆ ಇಟ್ಟೆನು, ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಆಮೆನ್. ದಾವೀದ ಹೇಳ್ತಾನೆ, ಅರುಣೋದಯದಲ್ಲಿ ನಾನು ನಿನಗೆ ಮೊರೆ ಇಟ್ಟೆನು, ನಿನ್ನ ವಾಕ್ಯವನ್ನ ನಿರೀಕ್ಷಿಸೇ ಕೊಂಡಿದ್ದೇನೆ. ನೀನು ಯಾವಾಗ ಮಾತಾಡ್ತೀಯ, ನೀನು ಯಾವಾಗ ನನ್ನ ಜೊತೆಯಲ್ಲಿ ಮಾತನಾಡ್ತೀನಿ ಎಂಬುದಾಗಿ ದಾವೀದನು ಆತನ ಸ್ವರವನ್ನೇ ಕೇಳ್ತಾ ಇದ್ದ. ದಾವೀದನು ತುಂಬಾ ಪ್ರೀತಿ ಮಾಡೋದಂದ್ರೆ ಒಂದು ವ್ಯಕ್ತಿ ಅಂದ್ರೆ ಅದು ದೇವರು ಮಾತ್ರ. ಆತನಿಗೆ ಆ ಪ್ರಪಂಚ, ಆತನು ಬೇರೆ ಏನು ಗೊತ್ತಿಲ್ಲ. ತಂದೆ ತಾಯಿ ಇದ್ರು, ಬಂಧು ಬಳಗ ಎಲ್ಲ ಇದ್ರು ಕೂಡ ಆತನಿಗೆ ದೇವರೇ ತಂದೆ ತಾಯಿ ಬಂಧು ಬಳಗ ಎಲ್ಲ ಆತನಾಗಿದ್ದ. ಆತನನ್ನು ಆರಾಧಿಸುತ್ತಾ ಇದ್ದ, ಆತನನ್ನ ಘನಪಡಿಸ್ತಾ ಇದ್ದ. ಪ್ರತಿನಿತ್ಯವೂ ದೇವರನ್ನ ಸ್ತುತಿಸುವುದೇ ಆತನಿಗೆ ಇಷ್ಟ ಆಗಿತ್ತು. ಹಲ್ಲೆಲೂಯಾ. ಆದಿಕಾಂಡ 19:27ನೇ ವಚನ ಓದ್ರಿ, ಬೇಗ ಬೇಗ ಓದ್ರಿ. 19:27ನೇ ವಚನ. ಇತ್ತಲಾಗಿ ಅಬ್ರಹಾಮನು ಬೆಳಿಗ್ಗೆ ಎದ್ದು ತಾನು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದ ಸ್ಥಳಕ್ಕೆ ತಿರುಗಿ ಬಂದು ಸೊದೋಮ್ ಗೋಮರಗಳ ಕಡೆಗೆ ಆ ಎಲ್ಲ ಸೀಮೆಯ ಕಡೆಗೂ ನೋಡಿದಾಗ, ಅಯ್ಯೋ, ಆ ಪ್ರದೇಶದಿಂದ ಹೊಗೆಯೋ ಆವಿಗೆಯು ಹೊಗೆಯಂತೆ ಏರಿತು. ಹಲ್ಲೆಲೂಯಾ. ಅಬ್ರಹಾಮನು ಉದಯ ಕಾಲದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಿಂತನು. ಯಾಕೆ ನಿಲ್ಬೇಕಿತ್ತು ಅಬ್ರಹಾಮನಿಗೆ ದೇವರು ಕರೆದ ಉದ್ದೇಶ, ಆತನು ಸೊದೋಮ್ ಗೋಮರ ನಾಶ ಮಾಡೋದಕ್ಕೆ ನಿಂತಾಗ ದೇವರು ಅಬ್ರಹಾಮನೊಟ್ಟಿಗೆ ಮಾತಾಡಿದ. ನಾನು ನೋಡು, ಸೊದೋಮ್ ಗೋಮರನ್ನ ನಾಶ ಮಾಡ್ತಾ ಇದ್ದೀನಿ ಅಂತ. ಆಗ ಬೆಳಗ್ಗೆ ಎದ್ದು ಆತನು ಕೂತಿರೋದು ದೇವರ ಸನ್ನಿಧಾನದಲ್ಲಿ ನಿಂತನು ಎಂಬುದಾಗಿ. ನಿಂತನಂದ್ರೆ ಅಲ್ಲಿ ಸುಮ್ಮನೆ ಹೋಗಿ ದೇವರ ಜೊತೆ ನಿಲ್ಲಿಲ್ಲ, ಪ್ರಾರ್ಥನೆಯಲ್ಲಿ ಕಳೆದನು. ಆ ಪ್ರಾರ್ಥನೆಯನ್ನು ಕಳೆಯುವಾಗ ಲೋಟನ ಆ ಸೊದೋಮ್ ಗೋಮರ ಹೊಗೆಯಿಂದ ತುಂಬಿತ್ತು, ಅಂದ್ರೆ ಅದು ನಾಶವಾಗಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದಿಕಾಂಡ 21:14ನೇ ವಚನ ಓದ್ರಿ. ಮಾರನೆಯ ದಿನ ಬೆಳಿಗ್ಗೆ ಅಬ್ರಹಾಮನು ಎದ್ದು ಹಾಗರನಿಗೆ ಬುತ್ತಿಯನ್ನು ಒಂದು ತಿತ್ತಿ ತಣ್ಣೀರನ್ನು ಕೊಟ್ಟು ಅವಳ ಹೆಗಲಿನ ಮೇಲೆ ಇಟ್ಟು ಮಗುವನ್ನು ಒಪ್ಪಿಸಿ ಕಳುಹಿಸಿಬಿಟ್ಟನು. ಅವಳು ಹೊರಟು ಬೆರ್ಷೆಬದ ಕಾಡಿನಲ್ಲಿ ಅಲೆಯುತ್ತಿದ್ದಳು. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅಬ್ರಹಾಮನು ಆಗರನನ್ನ, ಅಂದ್ರೆ ಆಕೆಗೆ ಒಂದು ತಿತ್ತಿ ನೀರನ್ನ ರೊಟ್ಟಿಯನ್ನ ಕೊಟ್ಟು ಕಳಿಸ್ತಾ ಇದ್ದಾನೆ ಬೆಳಿಗ್ಗೆ ಎದ್ದು. ಆದ್ರೆ ಆಕೆ ಬೆರ್ಷೆಬದ ಕಾಡಿನಲ್ಲಿ ದೇವರ ಜೊತೆಯಲ್ಲಿ ನಿಂತಿದ್ದಾಳೆ. ಹಲ್ಲೆಲೂಯಾ. ಆಕೆ ಕೂಗು ಈ ಲೋಕದಲ್ಲಿ ಯಾರಿಗೂ ಕೇಳಿಸದೇ ಇದ್ರು, ಪರಲೋಕದ ತಂದೆಗೆ ಆಕೆ ಕೂಗು ಕೇಳಿಸಿತು. ಐಗುಪ್ತ ದೇಶದವಳಾದಂತ ಆಗರಳ ಕೂಗು ದೇವರಿಗೆ ಮುಟ್ಟಿತು. ಹಲ್ಲೆಲೂಯಾ. ಆಗರಳ ಕೂಗು ಯಾಕೆ ಕೇಳಬೇಕು? ಐಗುಪ್ತರು ದೇವರಿಗೆ ವಿರುದ್ಧವಾದ ಜನಾಂಗ, ಆದ್ರೂ ಕೂಡ ಐಗುಪ್ತಳ ಕಣ್ಣೀರು ದೇವರಿಗೆ ಮುಟ್ಟಿತು. ಹಲ್ಲೆಲೂಯಾ. ನಿನ್ನ ನನ್ನ ಕಣ್ಣೀರು ದೇವರಿಗೆ ಮುಟ್ಟಿದೆ. ಹಲ್ಲೆಲೂಯಾ. ಆತನು ನಮ್ಮ ಕೂಗನ್ನು ಕೇಳುವ ದೇವರಾಗಿದ್ದಾನೆ. ಆದಿಕಾಂಡ 28:18ನೇ ವಚನ ಓದ್ರಿ. ಮತ್ತೊಂದು. ಹೊತ್ತಾನೆ ಅವನು ಎದ್ದಾಗ ತಾನು ತಲೆಗಿಂಬಿಗೆ ಇಟ್ಟುಕೊಂಡಿದ್ದ ಕಲ್ಲನ್ನು ಕಂಬವಾಗಿ ನಿಲ್ಲಿಸಿ ಅದರ ತುದಿಯಲ್ಲಿ ಎಣ್ಣೆ ಹೊಯ್ದನು. ಆ ನೆಲಕ್ಕೆ ಬೆಥೇಲ್ ಎಂದು ಹೆಸರಿಟ್ಟನು. ಹಲ್ಲೆಲೂಯಾ. ಯಾಕೋಬ ಏನ್ ಮಾಡ್ತಾ ಇದ್ದಾನೆ? ತಂದೆಯಿಂದ ಆಶೀರ್ವಾದ ಕದ್ಕೊಂಡು ಹೊರಟು ಹೋಗ್ತಾನೆ. ಯಾಕೋಬನಿಗೆ 2 ಹೆಸರು, ಒಂದು ಯಾಕೋಬ, ಇನ್ನೊಂದು ಇಸ್ರಾಯೇಲ್. ಯಾಕೋಬ ಅಂದ್ರೆ ಮೋಸಗಾರ ಅಂತ. ಯಾಕೆ ಮೋಸಗಾರನ್ನ ದೇವರು ಇಷ್ಟಪಡಬೇಕು? ಆತನ ನಂಬಿಗಸ್ತಿಕೆ, ದೇವರನ್ನ ಪ್ರೀತಿಸುವವರ ಹೃದಯವನ್ನ ದೇವರು ನೋಡೇ ನೋಡ್ತಾರೆ. ದೇವರು ನಿಮ್ಮ ಮೇಲಿನ ಎಲ್ಲ ಸೌಂದರ್ಯವನ್ನ ನೋಡುವ ದೇವರಲ್ಲ, ಹೃದಯವನ್ನ ನೋಡುವ ದೇವರು. ಯಾಕೋಬನ ಹೃದಯವನ್ನ ದೇವರು ನೋಡಿದ. ಆ ಹೃದಯವನ್ನು ನೋಡಿ ಆತನು ಬೆತ್ತಲೆಯಲ್ಲಿ ತಲೆ ನಿಂಬಾಗಿ ಇಟ್ಟಂತ ಕಲ್ಲನ್ನ ಆತನು ಎಣ್ಣೆ ಒಯ್ದು ಅಭಿಷೇಕ ಮಾಡ್ತಾ ಇದ್ದಾನೆ. ನನ್ನೊಟ್ಟಿಗೆ ದೇವರು ಮಾತಾಡಿದರು ಎಂಬುದಾಗಿ ನೋಡಿ. ಆತನು ದೇವರಿಗೆ ವಿರುದ್ಧವಾಗಿ ದೇವರ ಆಶೀರ್ವಾದ ಕಸ್ಕೊಂಡ. ನೋಡಿ, ಈ ಸಾಕನಿಂದ ಆಶೀರ್ವಾದ ಕಲ್ಕೊಂಡ, ಚೊಚ್ಚಲತನದ ಮಕ್ಕಳನ್ನು ಕಸ್ಕೊಂಡ. ಅಂತವನನ್ನ ದೇವರು ಯಾಕೆ ಪ್ರೀತಿ ಮಾಡಬೇಕಂದ್ರೆ ಆತನಿಗೆ ದೇವರಂದ್ರೆ ಬಹಳ ಇಷ್ಟ.
ದಿಕ್ಕಿಲ್ಲ ಅಂತ ಯಾರು ಹೊರಬೇಡಿ. ದೇವರು ನಿಮಗೆ ದಿಕ್ಕಾಗಿದ್ದಾನೆ. ಹಲ್ಲೆಲೂಯಾ. ಆತನು ಅಲ್ಲಿ ಬೆಟ್ಟವನ್ನು, ಸೀನಾಯಿ ಬೆಟ್ಟವನ್ನು ಹತ್ತಿದ ಯಾರು? ಮೋಶೆ. 34ನೇ ವಿಮೋಚನೆ ಕಾಂಡ 34 2ನೇ ವಚನ ಓದ್ರಿ. ಸೀನಾಯಿ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು. ಹಲ್ಲೆಲೂಯಾ. ಮೋಶೆಗೆ ಅಂತಾನೆ ಬೆಳಗ್ಗೆ ನೀನು ಸಿದ್ಧವಾಗಿ ಸೀನಾಯಿ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಾನದಲ್ಲಿ ನಿಂತಿರಬೇಕು. ಮೋಶೆ ಯಾರು? ಮೋಶೆ ಒಬ್ಬ ಫರೋಹನನ ಸನ್ನಿಧಾನದಲ್ಲಿ ಬೆಳೆದವನು, ಐಗುಪ್ತನನ್ನ ಕೊಂದವನು, ಒಬ್ಬ ಕೊಲೆಗಾರನೆಂಬ ಪಟ್ಟವನ್ನು ಕಟ್ಟಿಕೊಂಡಂತ ಮೋಶೆ. ಯಾಕೆ ದೇವರ ಆತನನ್ನೇ ಇಷ್ಟಪಡಬೇಕಾಯಿತು? ಮೋಶೆ ಒಬ್ಬ ಕೊಲೆಗಾರ, ಐಗುಪ್ತನನ್ನ ಕೊಂದವನು, ಆದ್ರೆ ಆತನನ್ನೇ ದೇವರು ಇಷ್ಟಪಟ್ಟ. ಯಾಕೆ? ಆತನ ಹೃದಯ ದೇವರಿಗೆ ಹತ್ತಿರವಾಗಿತ್ತು. ಮುಳ್ಳಿನ ಪೊದೆಯಲ್ಲಿ ದೇವರು ಆತನನ್ನ ದರ್ಶಿಸಿದರು. ನೋಡಿ, ನಮ್ಮನ್ನ ನಾವು ಹೇಳ್ತೀವಿ ಸರಿ ಇಲ್ಲ ಎಂಬುದಾಗಿ. ಸರಿ ಇರೋದು ನಿಮ್ಮ ದೃಷ್ಟಿಯಲ್ಲಿ, ನನ್ನ ದೃಷ್ಟಿಯಲ್ಲಿ ಅದು ಸರಿ ಇಲ್ಲದಿರಬಹುದು. ದೇವರ ದೃಷ್ಟಿಯಲ್ಲಿ ಆತನಿಗೂ ಆ ದೇವರಿಗಿರುವ ಸಂಬಂಧವನ್ನು ದೇವರು ನೋಡ್ತಾನೆ. ಮೋಶೆಯನ್ನು ನೋಡಿದ್ದು ಮೇಲಿನ ನೋಟ ಅಲ್ಲ. ಅವನೊಬ್ಬ ಕೊಲೆಗಾರನೆಂಬ ಪಟ್ಟವನ್ನು ಕಟ್ಟಿಕೊಂಡು ಓಡಿ ಹೋದರು. ನನ್ನ ದೇವರ ಆತನನ್ನು ಬಿಡದೆ ಸೀನಾಯಿ ಬೆಟ್ಟಕ್ಕೆ ಆತನ ಒಬ್ಬನನ್ನೇ ಕರೀತಾ ಇದ್ದಾನೆ. ಹಲ್ಲೆಲೂಯಾ. ಸೀನಾಯಿ ಬೆಟ್ಟಕ್ಕೆ ಯಾರು ಕೂಡ ಇಸ್ರಾಯೇಲರು ಹೋಗುವ ಹಾಗಿಲ್ಲ. ಅದರ ತುದಿ ಅಲ್ಲ, ಮೇಲಿನ ಆ ಒಂದು ಬುಡವನ್ನು ಕೂಡ ಮುಟ್ಟುವ ಹಾಗಿಲ್ಲ. ಇಸ್ರಾಯೇಲರು ಸತ್ತು ಹೋಗ್ತಾರೆ. ಆದ್ರೆ ಯಾರಿಗೊಬ್ಬರಿಗೆ ಅಧಿಕಾರ ಇತ್ತದು? ಮೋಶೆಗೆ. ಆ ಅಧಿಕಾರ ನನಗೂ ನಿನಗೂ ಕೊಡ್ತಾನೆ. ಹಲ್ಲೆಲೂಯಾ. ಸೀನಾಯಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನೀನು ಇರಬೇಕು. ಯಾವಾಗ? ಬೆಳಗ್ಗೆ ಅಂದ ತಕ್ಷಣ 6 ಗಂಟೆಗೋ 7 ಗಂಟೆಗೋ 9 ಗಂಟೆಗಲ್ಲ, ಇನ್ನು ಮೊಬ್ಬಿರುವಾಗಲೇ. ಹಲ್ಲೆಲೂಯಾ. ಇನ್ನು ಮೊಬ್ಬಿರುವಾಗಲೇ ದೇವರ ಸನ್ನಿಧಾನದಲ್ಲಿ ನೀನೇ ನಾನು ಎದ್ದು ದೇವರನ್ನ ಪ್ರೀತಿಸಬೇಕು. ನಿನಗೆ ನಿಜವಾಗ್ಲೂ ದೇವರ ಮೇಲೆ ಪ್ರೀತಿ ಇದೆಯಾ? ನಿನಗಾಗಿ ಪ್ರಾಣ ಕೊಟ್ಟಿದ್ದಾನೆ, ಶಾಶ್ವತ ಪ್ರೀತಿಯಿಂದ ನಿನ್ನನ್ನ ಪ್ರೀತಿಸಿರುವುದಾದ್ರೆ ಇನ್ನು ಮೊಬ್ಬಿರುವಾಗಲೇ ದೇವರ ಸನ್ನಿಧಿಯಲ್ಲಿ ನೀನು ಹುಡುಕ್ತೀಯ. ದೇವರ ಸನ್ನಿಧಾನ ನೀನು ಮರೆಯೋದಿಲ್ಲ. ದೇವರ ಸನ್ನಿಧಾನದಲ್ಲಿ ಇನ್ನು ಮೊಬ್ಬಿರುವಾಗಲೇ ದೇವರ ಮುಖವನ್ನು ನೀನು ನೋಡುವುದಕ್ಕೆ ನೀನು ಎದ್ದು ನಿಲ್ತೀಯ. ಇವತ್ತು ಬೆಳಗ್ಗೆ ನಾನು 1:30 ಗಂಟೆಯಿಂದ 3:30 ಗಂಟೆವರೆಗೂ ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ, ದೇವರೇ ನೀನು ನನ್ನೊಟ್ಟಿಗೆ ಮಾತನಾಡಬೇಕು, ಇವತ್ತು ಹೃದಯಗಳನ್ನ ನೀನು ಮುಟ್ಟಬೇಕೆಂಬುದಾಗಿ ಅಷ್ಟು ಟೈಮ್ ದೇವರ ಸಮ್ಮುಖದಲ್ಲಿ ಕೂತು ಪ್ರಾರ್ಥನೆ ಮಾಡಿ ಇವತ್ತು ನಿಮ್ಮ ಸಮ್ಮುಖದಲ್ಲಿ ಎದ್ದು ಬಂದಿದ್ದೇನೆ. ಹಲ್ಲೆಲೂಯಾ. ಉದಯ ಕಾಲದಲ್ಲಿ ಕರ್ತನನ್ನು ಹುಡುಕುವವರಿಗೆ ಆತನು ಹತ್ತಿರವಾಗಿದ್ದಾನೆ. ಹೋಶಾಯ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 5ನೇ ವಚನ ಯಾರಾದ್ರೂ ಓದಿ. ಹೋಶೆ, ಯೆಶಾಯ ಅಲ್ಲ, ಹೋಶಾಯ 14ನೇ ಅಧ್ಯಾಯ 5ನೇ ವಚನ. ನಾನು ಇಸ್ರಾಯೇಲಿಗೆ ಇಬ್ಬನಿಯಂತಾಗುವೆನು, ಅದು ತಾವರೆಯಂತೆ ಒಡೆಯುವುದು, ಲೆಬನೋನಿನ ದೇವದಾರುಗಳ ಹಾಗೆ ಬೇರು ಬಿಟ್ಟುಕೊಳ್ಳುವುದು. ಉದಯ ಕಾಲದಲ್ಲಿ ಕರ್ತನ ಹುಡುಕುವವರಿಗೆ ನಾನು ಇಸ್ರಾಯೇಲರಿಗೆ ಇಬ್ಬನಿಯಾಗಿದ್ದೇನೆ. ಇಬ್ಬನಿ ಅಂದ್ರೆ ಏನು? ಮಂಜುದಾರ ಬೀಳುತ್ತಲ್ಲ, ಅದು ಇಬ್ಬನಿ. ಇಬ್ಬನಿಯಾಗಿದ್ದೇನೆ, ಅದು ತಾವರೆಯಂತೆ ಒಡೆಯುವುದು ಎಂದು ಹೋಶಾಯನ ಪ್ರವಾದನೆಯಲ್ಲಿ ಬರೀತಾನೆ. ಕರ್ತನು ವಾಗ್ದಾನ ಮಾಡಿದ್ದಾನೆ, ಒತ್ತಾರೆಯಲ್ಲಿ ಆತ್ಮಿಕ ಆಶೀರ್ವಾದ ಇಬ್ಬನಿಯಂತೆ ವಿಶ್ವಾಸಿಗಳ ಮೇಲೆ ಇಳಿದು ಬರುವಂತದ್ದಾಗಿದೆ. ಬೆಳಗ್ಗೆ ನೀವು ಪ್ರಾರ್ಥನೆ ಮಾಡುವಾಗ ಇಬ್ಬನಿಯಾಗಿ ನನ್ನ ನಿನ್ನ ಮೇಲೆ ದೇವರ ಆಶೀರ್ವಾದ ಇಳಿದು ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಒತ್ತಾರೆಯಲ್ಲಿ ಆತನು ಆತ್ಮಿಕ ಉದಯ ಕಾಲದಲ್ಲಿ ಕರ್ತನು ಇಸ್ರಾಯೇಲರಿಗೆ ಪರಲೋಕದ ಮನ್ನವನ್ನು ಕೊಟ್ಟನು. ಏನ್ ಕೊಟ್ಟ? ಇಸ್ರಾಯೇಲರಿಗೆ ಸಾಯಂಕಾಲನೋ ಅಥವಾ ಮಧ್ಯಾಹ್ನನೋ ಕೊಡ್ಲಿಲ್ಲ. ಒತ್ತಾರೆಯಲ್ಲಿ ಪರಲೋಕದ ಮನ್ನವನ್ನು ಆತನು ಇಸ್ರಾಯೇಲರಿಗೆ ಕೊಟ್ಟನು. ದೇವದೂತರ ಆಹಾರವೆಂಬ ಮನ್ನವನ್ನು ಬಿಸಿಲಿಗೆ ಏರುವುದಕ್ಕೆ ಮೊದಲೇ ಜನರು ಅದಕ್ಕೆ ಬೇಕಾದಷ್ಟು ಆಲಿಸಿ ಕೂಡಿಸಿಟ್ಟುಕೊಳ್ಳಬೇಕು. ಬಿಸಿಲು ಬರುವುದರಷ್ಟರಲ್ಲಿ, ಬಿಸಿಲು ಬಂದ್ರೆ ಏನಾಗುತ್ತೆ? ಕರಗಿ ಹೋಗುತ್ತೆ, ಮನ್ನ ಕರಗಿ ಹೋಗುತ್ತೆ. ನಿನ್ನ ಆಶೀರ್ವಾದ ನೀವೇ ಕಳ್ಕೊಳ್ತೀರ. ಇನ್ನು ಬೆಳಗ್ಗೆ ಬಿಸಿಲು ಬರುವುದಕ್ಕೆ ಮುಂಚಿತವಾಗಿ ನಾನು ನೀನು ಪ್ರಾರ್ಥನೆ ಮಾಡಬೇಕು. ಇಲ್ಲ ಅಂದ್ರೆ ನಮ್ಮ ಆಶೀರ್ವಾದ ಮನ್ನ ಕರಗಿದ ಹಾಗೆ ಕರಗಿ ಹೋಗುವಂತದ್ದಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ಮನ್ನದಿಂದ ಹೊಂದಿದ ಬಲ ಕಾಡುಕೋಣದ ಬಲದಷ್ಟು ಇತ್ತಂತೆ ಅವ್ರಿಗೆ. ಎಷ್ಟು ಬಲ ಇತ್ತು? ಮನ್ನ ತಿನ್ನವರು ಯುದ್ಧಗಳನ್ನ ಮಾಡ್ತಾ ಇದ್ರು, ಅಂತ ಬಲಿಷ್ಠರನ್ನ ಸೋರೆ ಮಾಡ್ತಾ ಇದ್ರು. ಅಂತ ಶಕ್ತಿ ಆ ಮನ್ನದಲ್ಲಿ ಇತ್ತು. ಇವತ್ತು ನಿನಗೂ ಕೂಡ ದೇವರ ವಾಕ್ಯ ಮನ್ನದ ಹಾಗೆ ಕಾಡುಕೋಣದ ಬಲದಷ್ಟು ದೈವಿಕ ಬಲವನ್ನು ನಿನಗೂ ನನಗೂ ದೇವರು ಒದಗಿಸುತ್ತಾನೆ. ಹಲ್ಲೆಲೂಯಾ. ನೀನು ಎಷ್ಟೇ ಆಹಾರ
ಎಂಬುದಾಗಿ ಲೆಕ್ಕಿಸ್ತಾರೆ. ಜ್ಞಾನೋಕ್ತಿ 8ನೇ ಅಧ್ಯಾಯ 17ನೇ ವಚನ ಓದ್ರಿ. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ಹಲ್ಲೆಲೂಯಾ. ಕರ್ತನನ್ನು ಆತುರದಿಂದ ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸ್ತೇನೆ. ಯಾಕೆ ಪ್ರೀತಿಸುವುದು? ನಾನು ಹೇಳಿದೆ, ಪ್ರಾರ್ಥನೆಯಿಂದ ಪ್ರೀತಿಸ್ತೀರಾ, ವಾಕ್ಯ ಮುಖಾಂತರ ಓದೋದ್ರಿಂದ ಪ್ರೀತಿಸ್ತೀರಾ, ಆರಾಧನೆ ಮಾಡೋದ್ರಿಂದ ಪ್ರೀತಿಸ್ತೀರಾ. ನೀವೆಷ್ಟು ದೇವರಿಗೆ ಪ್ರಾರ್ಥನೆ, ಆರಾಧನೆ, ವಾಕ್ಯದಲ್ಲಿ ನಿಲ್ತೀರೋ ನೀವು ಅಷ್ಟೇ ದೇವರನ್ನು ಪ್ರೀತಿಸ್ತೀರಿ. ಇವತ್ತು ತಿಳ್ಕೊಳ್ಳಿ, ನಾನು ನಿಜವಾಗ್ಲೂ ದೇವರನ್ನ ಪ್ರೀತಿಸ್ತೀನ, ನಾನು ಅಷ್ಟೇ ದೇವರನ್ನ ಪ್ರಾರ್ಥನೆಯಲ್ಲಿ ಕಳೀತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದಲೇ ಆತುರದಿಂದ ಹುಡುಗುವರು ನಿಶ್ಚಯವಾಗಿ ಆತನನ್ನ ಕಂಡುಕೊಳ್ಳುತ್ತಾರೆ. ಕೀರ್ತನೆ 90:14ನೇ ವಚನ ಓದ್ರಿ. ಉದಯ ಕಾಲದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನ ಸಂತೃಪ್ತಿಪಡಿಸು. ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು, ಆಗ ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸುವೆವು. ಹಲ್ಲೆಲೂಯಾ. ಉದಯ ಕಾಲದಲ್ಲಿ ನಿನ್ನ ಕೃಪೆಯಿಂದ ನನ್ನನ್ನು ಸಂತೃಪ್ತಿಪಡಿಸು. ಅಂದ್ರೆ ತೃಪ್ತಿಪಡಿಸು. ಸಂತೃಪ್ತಿ ಬೇರೆ, ತೃಪ್ತಿ ಬೇರೆ. ತೃಪ್ತಿ ಆಗಿ ಮಿಕ್ಕಿ ಅಂದ್ರೆ ಅಧಿಕವಾಗಿರುವುದೇ ಸಂತೃಪ್ತಿ. ಆ ಸಂತೃಪ್ತಿಯಿಂದ ನನ್ನನ್ನ ಉದಯ ಕಾಲದಲ್ಲಿ ನೀನು ತುಂಬಿಸು. ಹಲ್ಲೆಲೂಯಾ. ಈಗ ಬೆಳಗಿನ ಸಮಯದಲ್ಲಿ ಯೇಸು ಕ್ರಿಸ್ತನು ಕೂಡ ಇನ್ನೂ ಒಬ್ಬಿರುವಾಗಲೇ ಆತನು ಪ್ರಾರ್ಥನೆ ಮಾಡ್ತಾನೆ. ಯಾಕೆ? ದೇವರು ಯಾಕೆ ಪ್ರಾರ್ಥನೆ ಮಾಡಬೇಕಿತ್ತು? ದೇವರಿಗೆ ಕೆಲಸ ಇರಲಿಲ್ವಾ? ದೇವರು ನಮಗೆ ಮಾದರಿಯನ್ನ ತೋರಿಸಿದ್ದಾರೆ. ನಾನು ಮಾಡಿದ್ದೇನೆ, ನೀವು ಮಾಡಿ ಪ್ರಾರ್ಥನೆ. ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ರು. ಇದು ಸಾಯಂಕಾಲದ ಪ್ರಾರ್ಥನೆ. ಕೀರ್ತನೆ 141 2ನೇ ವಚನ. ನನ್ನ ಪ್ರಾರ್ಥನೆಯ ರೂಪದಂತೆಯೂ ನಾನು ಕೈಯೆತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೆ ಸಂಪರ್ಕವಾಗಲಿ. ಹಲ್ಲೆಲೂಯಾ. ಆಮೇಲೆ ಹೇಳ್ತಾನೆ, ನನ್ನ ಪ್ರಾರ್ಥನೆ ಧೂಪದಂತೆ. ಧೂಪ ಇದಂಗೆ ಹೊಗೆ ಮೇಲೆ ಏರಲ್ಪಡ್ತದೆ. ಆ ಧೂಪದಂತೆ ನನ್ನ ಪ್ರಾರ್ಥನೆ ಏರಲ್ಪಡ್ಬೇಕು. ಎಲ್ಲಿಗೆ? ಪರಲೋಕಕ್ಕೆ ಏರಲು. ನಾನು ಕೈ ಎತ್ತುವುದು ಸತ್ಯ ನೈವೇದ್ಯದಂತೆ ನಿನಗೆ ಸಮರ್ಪಕವಾಗಿರಲಿ. ಸತ್ಯ ನೈವೇದ್ಯ ಅಂದ್ರೆ ಸಾಯಂಕಾಲ. ಸಾಯಂಕಾಲ ನಾನು ಕೈ ಎತ್ತಿ ಪ್ರಾರ್ಥನೆ ಮಾಡುವುದು ನಿನಗೆ ಏನಾಗಿರ್ಬೇಕದು? ಕೈ ಎತ್ತುವುದು ಸತ್ಯ ನೈವೇದ್ಯವಾಗಿ ನಿನಗೆ ಸಮರ್ಪಕವಾಗಿರಲಿ. ಕೈ ಎತ್ತಾರಾಧನೆ ಮಾಡಿ ಅಂದ್ರೆ ಕೈ ಎತ್ತಲ್ಲ. ಕೈ ಎತ್ತುವುದು, ನೀನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದ ಧೂಪದಂತೆ ಮೇಲೆ ಹೇರಿ ಹೋಗಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಎನ್ನುವುದು ಸೃಷ್ಟಿಕರ್ತನೊಂದಿಗೆ ಒಂದು ಸಂಭಾಷಣೆ, ಮಾತುಕತೆ. ಈಗ ನಾನು ನೀನು ಎಷ್ಟೋ ಫ್ರೆಂಡ್ಸ್ ಇದ್ದವರು ಗಂಟೆ ಕೂತಾರೆ. ಅವ್ರಿಗೆ ಬೇಸರಿಕೆನೆ ಆಗೋದಿಲ್ಲ. ಅವ್ರ ಮಾತುಗಳನ್ನು ಕೇಳೋದಕ್ಕಾಗಿ ಬೇಸರಿಕೆ ಆಗೋದು. ಆದ್ರೆ ದೇವರ ಸಮ್ಮುಖದಲ್ಲಿ ಕೂರಕ್ಕೆ ನಮ್ಗೆ ಬೇಸರಿಕೆ. ಯಾಕೆ? ಅದು ನಿನ್ ಫ್ರೆಂಡ್ಸ್ ಮಾಡ್ಕೊಂಡ್ರೆ ನಿನಗೆ ಬೇಸರ ಆಗೋದಿಲ್ಲ. ಆದ್ರೆ ನಿನ್ ಫ್ರೆಂಡ್ಸ್ ಅಲ್ಲ, ತಂದೆ ಅಲ್ಲ, ತಾಯಿ ಅಲ್ಲ, ಬಂಧು ಅಲ್ಲ, ಬಳಗ ಅಲ್ಲ ಅಂದ್ರೆ ನಮಗೆ ಬೇಸರಿಕೆ ಆಗೋದಿಲ್ಲ. ಪ್ರಾರ್ಥನೆಯಲ್ಲಿ ಯಾವತ್ತೂ ಬೇಸರಿಕೆ ಪಡಬಾರದು. ದೇವರ ಜೊತೆ ನಾವು ಮಾತನಾಡೋದು. ಸರ್ವಶಕ್ತನು ಭೂಮಿಯನ್ನು, ಆಕಾಶವನ್ನು, ಅಖಿಲಾಂಡವನ್ನು ಸೃಷ್ಟಿಸಿದ ಸೃಷ್ಟಿಕರ್ತನ ಜೊತೆ ನಾನು ನೀನು ಮಾತನಾಡೋದು. ಎಷ್ಟು ಭಾಗ್ಯವಂತರು ನಾವೆಷ್ಟು ಭಾಗ್ಯವಂತರು. ಆ ಭಾಗ್ಯ ಈ ಲೋಕದಲ್ಲಿ ಯಾರಿಗೂ ಸಿಗೋದಿಲ್ಲ. ನನಗೆ ತಂದೆಯಾದ ಯೇಸು ಕೊಟ್ಟಿದ್ದಾರಂದ್ರೆ ಅದೊಂದು ಸೌಭಾಗ್ಯ. ಆತರ ನೀವು ಪ್ರಾರ್ಥನೆ ಮಾಡಬೇಕು. ನೋಡಿ, ಪ್ರಾರ್ಥನೆ ಜೀವಿತ ಉಳ್ಳವನು ಜಯ ಹೊಂದುವನು. ಪ್ರಾರ್ಥನೆ ಮೂಲಕ ಲೋಕವನ್ನು ಅಲುಗಾಡಿಸುವನು. ಕೈಗಳನ್ನು ಅಲುಗಾಡಿಸಲು ಸಾಧ್ಯ. ಪ್ರಾರ್ಥನೆ ಸೊಗಸನ್ನು ತಿಳಿಯದ ಅನೇಕರು ಚಿಕ್ಕದಾದ ಪ್ರಾರ್ಥನೆ ದೊಡ್ಡ ಆಶೀರ್ವಾದ. ಚಿಕ್ಕ ಪ್ರಾರ್ಥನೆ 5 ನಿಮಿಷ ಪ್ರಾರ್ಥನೆ ದೊಡ್ಡ ಆಶೀರ್ವಾದ. ಅದೇಗಾಗುತ್ತೆ? ಹೇಗಾಗುತ್ತೆ? ನಮಗೂ ಕೂಡ ದೇವರು ಲೋಕದಲ್ಲೆಲ್ಲ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಚಿಕ್ಕದಾಗಿ ಕೊಟ್ಟಿದ್ರೆ ನಾವೇನ್ ಮಾಡ್ತಾ ಇದ್ವಿ? ಇವತ್ತು ನಾವು ನೀವು ಇರ್ತಾ ಇದೀವ? ಇಡೀ ಲೋಕವನ್ನೇ ಪ್ರೀತಿ ಮಾಡಿ ಲೋಕದಲ್ಲಿ ನಮ್ಮನ್ನ, ಈ ಲೋಕದಲ್ಲಿ ನನ್ನನ್ನ ನಿನ್ನನ್ನ ದುಡ್ಡು ಕೊಟ್ಟು ಕೊಂಡುಕೊಂಡಿದ್ದಾನೆ. ಯಾವ ದುಡ್ಡು ಗೊತ್ತಾ? ರಕ್ತವೆಂಬ ಯೇಸು ಕ್ರಿಸ್ತನ ರಕ್ತವನ್ನ ಕೊಟ್ಟು ನನ್ನನ್ನ ನಿನ್ನನ್ನ ಕೊಂಡುಕೊಂಡಿದ್ದಾನೆ. ಹಲ್ಲೆಲೂಯಾ. ಆ ಪ್ರೀತಿಗೆ ಬೆಲೆ ಕೊಡಕ್ಕಾಗುತ್ತಾ? ಪ್ರಾರ್ಥನೆ ಎನ್ನುವ ಗಂಡ ಹೆಂಡತಿ ಕುಟುಂಬ ಸ್ಥಿರವಾಗಿ ನಿಲ್ಲುತ್ತೆ. ಎಷ್ಟೇ ಹೋರಾಟ ಬರಲಿ, ಎಷ್ಟೇ ಕಷ್ಟಗಳು ಬರಲಿ, ಮುಂದೆ ಜಕ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಇಲ್ಲ ಅಂದ್ರೆ ನೀನ್ ಏನಾದ್ರು ಕೊಡ್ಸಿಲ್ಲ ಅಂದ್ರೆ ರೈಟ್ ಮನೆಗೆ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹಲ್ಲೆಲೂಯಾ. ಅಂತ ಜೀವಿತ ನನ್ನ ಜೀವಿತ ಆಗಿರಬಾರದು. ನೀನು ಕುಟುಂಬವನ್ನು ಕಟ್ಟುವವಳಾಗಿರಬೇಕು. ನಿನ್ನ ಕುಟುಂಬವನ್ನ
ಹೋಗಬಾರದು. ನಿನ್ನ ಪ್ರಾರ್ಥನೆ ಜೀವಿತ ತಣ್ಣಗಾಗಿ ಹೋಗಬಾರದು. ಏನಿದೆ ಬೆಂಕಿ ಯಜ್ಞವೇದಿಯ ಮೇಲೆ ಅಂದ್ರೆ ಏನದು? ನಿನ್ನ ಪ್ರಾರ್ಥನಾ ಜೀವಿತ ಬೆಂಕಿಯಾಗಿ ಉರಿಯುತ್ತಲೇ ಇರಬೇಕು. ಅದು ಹಾರಿ ಹೋಗಬಾರದು, ತಣ್ಣಗಾಗಿ ಹೋಗಬಾರದು. ನಿನ್ನ ಪ್ರಾರ್ಥನಾ ಜೀವಿತ ಉರಿಯುತ್ತಲೇ ಇರಬೇಕು. ಎಲ್ಲಿ ಅದು? ಯಜ್ಞವೇದಿ. ಯಜ್ಞವೇದಿ ಅಂದ್ರೆ ದೇವರ ಸನ್ನಿಧಾನ. ದೇವರ ಸನ್ನಿಧಾನದಲ್ಲಿ ನಿನ್ನ ಪ್ರಾರ್ಥನೆ ಉರಿಯುತ್ತಲೇ ಇರಬೇಕು. ಧೂಪದ ಹಾಗೆ, ಧೂಪದ ಹಾಗೆ ನಿನ್ನ ಪ್ರಾರ್ಥನೆ ಉರಿಯುತ್ತಲೇ ಇರಬೇಕು. ಇಷ್ಟಪಡ್ತೇನೆ, ಬೇರೆ ಏನು ಇಷ್ಟಪಡೋದಿಲ್ಲ. ನೀನು ಎಷ್ಟು ಕಾಣಿಕೆ ಕೊಟ್ಟರು ಆ ಕಾಣಿಕೆ ದೇವರು ಮೆಚ್ಚುತ್ತಾನೆ ಹೊರತು ಪ್ರಾರ್ಥನೆ ಇಲ್ಲದ ಜೀವಿತ ಅಲ್ಲ. ಆತ ನಿನ್ನ ಜೀವಿತದಲ್ಲಿ ಧೂಪದ ಹಾಗೆ ಮೆಚ್ಚಬೇಕಂದ್ರೆ ನಿನ್ನ ಪ್ರಾರ್ಥನೆ ಧೂಪದ ಹಾಗೆ ಏರಿ ಹೋಗಿ. ಆದಿಕಾಂಡ 15:12 ವಚನ ಓದ್ರಿ. ಹೊತ್ತು ಮುಳುಗುತ್ತಿರುವಾಗ ಅಬ್ರಹಾಮನಿಗೆ ಗಾಢನಿದ್ರೆ ಹತ್ತಿತು, ಕಾರ್ಗತ್ತಲು ಅವನ ಮೇಲೆ ಕವಿಯಿತು, ಅವನು ಭಯಭ್ರಾಂತನಾದನು. ನೋಡಿ, ಅಬ್ರಹಾಮನ ಇಸಾಕನು ಯಾಕೋಬನ ದೇವರನ್ನ ಸೇವಿಸಿ ಆರಾಧಿಸಿದರು, ಉತ್ತರ ಪಡೆದುಕೊಂಡರು. ಸಾಯಂಕಾಲ ಸಂಧ್ಯಾ ಕಾಲವೆಂದು ಅವರು ತಿಳಿದು ದೇವರನ್ನ ಆರಾಧನೆ ಮಾಡ್ತಾ ಇದ್ರು. ದೇವರನ್ನ ಆರಾಧನೆ ಮಾಡೋದು ಸಾಯಂಕಾಲ ಆಗಿರ್ಬೋದು, ಬೆಳಗಿನ ಸಮಯ ಆಗಿರ್ಬೋದು. ನನ್ನ ಪ್ರಾರ್ಥನೆ ಯಾವತ್ತಿಗೂ ಮರೆಯಬಾರದು. ಊಟ ನೋಡಿ 3 ಹೊತ್ತು ತಿಂತೀವಿ, ಇಲ್ಲ 4 ಹೊತ್ತು ಆಗುತ್ತೆ, 5 ಹೊತ್ತು ಆಗುತ್ತೆ. ಯಾಕೆ ಪ್ರಾರ್ಥನೆ ನೆನಪಾಗೋದಿಲ್ಲ? ಆ ಟೈಮಿಗೆ ನಿಮ್ಮ ಪ್ರಾರ್ಥನೆ ಯಾಕೆ ನೆನಪಾಗೋದಿಲ್ಲ? ಪ್ರಾರ್ಥನೆ ಅಷ್ಟೇ ಮುಖ್ಯ, ಅಷ್ಟೇ ಮುಖ್ಯ. ನಿಮ್ಮ ಪ್ರಾರ್ಥನೆ ನೋಡಿ, ನೀವು ಎಷ್ಟಾದ್ರೂ ಓದಿರಿ, ಓದೋದು ಮುಖ್ಯ ಅಲ್ಲ. ನೀನ್ ಪ್ರಾರ್ಥನೆಯಲ್ಲಿ ಕಟ್ಟೋದೆ ನಿನ್ನ ಜೀವಿತವನ್ನು ದೇವರು ಕಟ್ಟಿ ಎತ್ತರವಾಗಿ ದೇವರು ನಿನ್ನನ್ನು ರೂಪಿಸಬೇಕಂದ್ರೆ ಮೊದಲು ನಿನ್ನ ಪ್ರಾರ್ಥನೆ ಹಲ್ಲೆಲೂಯ. ಸತ್ಯ ನೈವೇದ್ಯ ಅರ್ಪಿಸುವ ಸತ್ಯ ವೇಳೆಯಲ್ಲಿ ಪ್ರಾರ್ಥಿಸಲು ಅರ್ಪಿಸಿದಲ್ಲಿ ಸೈತಾನನು ನಿಮಗೆ ಎದುರಾಗಿ ನಿಲ್ಲಲು ಸಾಧ್ಯವಿಲ್ಲ. ಬಹಳ ದೊಡ್ಡ ಉಜ್ಜೀವನ ನಿಕ್ಷರಾಗಿ ಉಂಟಾಗುತ್ತದೆ. ನೋಡಿ, ಅಲ್ಲಿ ಪ್ರಾರ್ಥನೆ ನೋಡಿ, ಎಲಿಯನು ಸಮಯಗಳಲ್ಲಿ ಕರ್ತನಿಗಾಗಿ ವೈರಾಗ್ಯದಿಂದ ದೃಢವಾಗಿ ನಿಲ್ಲಲು ಪ್ರಾರ್ಥನೆಯೇ ಆತನ ಇದಾಗಿದೆ. ಒಬ್ಬನೇ ನಿಂತ 450 ಪ್ರವಾದಿಗಳು. ಯಾರು? ಬಾಲನ ಪ್ರವಾದಿಗಳು 450 ಜನ. ಎಲಿಯ ಎಷ್ಟು ಜನ? ಒಬ್ಬನಷ್ಟು ಧೈರ್ಯವಾಗಿ ನಿಲ್ಲಕ್ಕೆ ಕಾರಣ ಏನು? ಆತನ ಪ್ರಾರ್ಥನೆ ಜೀವಿತ. ನನ್ನ ದೇವರು ನನ್ನನ್ನು ಕೈ ಬಿಡೋದಿಲ್ಲ. ವೈರಿಗಳ ಶತ್ರುಗಳ ಮುಂದೆ ನನ್ನನ್ನು ತಲೆ ಎತ್ತಿ ನಿಲ್ಲುವಾಗೆ ಮಾಡ್ತಾನೆ ಎಂಬ ಧೈರ್ಯದಿಂದ ಆತನ ಇದ್ದಾರೆ. ನೀವೆಲ್ಲರೂ ಪ್ರಾರ್ಥನೆ ಮಾಡಿರಿ. ನಾನು ಪ್ರಾರ್ಥನೆ, ನಿಮ್ಮ ದೇವರ ನನ್ನ ದೇವರ, ನಿಮ್ಮ ದೇವರ ನನ್ನ ದೇವರ ಅಂತ ಚಾಲೆಂಜ್ ಹಾಕಿ ಪ್ರಾರ್ಥನೆ ಮಾಡಿದ ಪರಲೋಕದ ಬೆಂಕಿ ಹಿಡಿದು ಯಜ್ಞ ಮಾಂಸ ಕಟ್ಟಿಗೆ ಕಲ್ಲುಗಳನ್ನು ದಹಿಸಿ ಬಿಟ್ಟಿತು. ಆ ಫಲ ನಿನ್ನಲ್ಲಿರ್ಬೇಕು, ಆ ಪ್ರಾರ್ಥನೆ ಆತ್ಮ ನಿನ್ನಲ್ಲಿರ್ಬೇಕು. ಪ್ರಾರ್ಥನೆ ಮಾಡಿದ್ರೆ ಇದಾಗುತ್ತೆ ಅನ್ನೋ ನಂಬಿಕೆ ನಿನ್ನಲ್ಲಿರ್ಬೇಕು. ಪ್ರಾರ್ಥನೆ ಮಾಡಿದ್ರೆ ಇದೆಲ್ಲವನ್ನ ಬದಲಾಯಿಸ್ತಾರೆ ಎಂಬ ನಂಬಿಕೆ ನನ್ನಲ್ಲಿ ನಿನ್ನಲ್ಲಿದ್ರೆ ಖಂಡಿತ ದೇವರು ಬದಲಾಯಿಸ್ತಾನೆ. ಪ್ರಾರ್ಥನೆ ಮಾಡೋದು ಅಪನಂಬಿಕೆ ಬಿಡೋದಾದ್ರೆ ದೇವರು ಯಾವ ಕೆಲಸ ಮಾಡೋದು. ಪ್ರಾರ್ಥನೆ ಇಷ್ಟು ಉದ್ದ ಮಾಡ್ತೀವಿ, ದೊಡ್ಡದಾಗಿ ಮಾಡ್ತೀವಿ, ಆದ್ರೆ ಬರುವಾಗ ನಂಬಿಕೆನೇ ಇರೋಲ್ಲ. ದೇವ್ರು ಮಾಡ್ತಾನ ಇಲ್ವಾ? ಏನೋ ಮಾಡ್ದೆ ಅಂತಲ್ಲ, ನನ್ನ ದೇವರು ಮಾಡ್ತಾನೆ. ಹಲ್ಲೆಲೂಯ. ನಿನ್ನ ನಂಬಿಕೆ ಇರಬೇಕು, ನನ್ನ ದೇವರು ಮಾಡ್ತಾರೆ. ಎಲಿಯನಿಗೆ ಏನಿತ್ತು ನಂಬಿಕೆ? ನನ್ನ ದೇವರು ಬೆಂಕಿಯನ್ನ ಕಳಿಸ್ತಾನೆ. ದೇವರು ಯಾರೆಂಬುದಾಗಿ ನಿರೂಪಿಸ್ತಾನೆ ಅಂತ. ನಿರೂಪಿಸಿದ್ರ ಇಲ್ವಾ? ಎಲಿಯನ ದೇವರೇ ನಮ್ಮ ದೇವರೆಂಬುದಾಗಿ ಹಾಡಿ ಹರಸುವ ಹಾಗೆ ದೇವರು. ಹಲ್ಲೆಲೂಯ. ಎಲಿಯನ ದೇವರೇ ನಮ್ಮ ದೇವರೆಂಬುದಾಗಿ ಹಾಡಿ ಹರಸುವ ಹಾಗೆ ದೇವರು ಸಹಾಯ ಮಾಡಿದರು. ഇരുಳಲ್ಲಿ ಪ್ರಾರ್ಥನೆ. 3ನೇದು ഇരുಳಲ್ಲಿ, 1ನೇದು ಉದಯ ಕಾಲದ, 2ನೇದು ಸಂಧ್ಯಾ ನೈವೇದ್ಯದ ಪ್ರಾರ್ಥನೆ, ಈಗ 3ನೇದು ഇരുಳಿನ ಪ್ರಾರ್ಥನೆ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನ ಯಾರಾದರೂ ಓದಿ. ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥಿಸಿದನಲ್ಲ. ಹಲ್ಲೆಲೂಯ. ಇದು ರಾತ್ರಿಯ ಪ್ರಾರ್ಥನೆ. ಏನ್ ಪ್ರಾರ್ಥನೆ ಇದು? ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡೋದು. ಇವತ್ತು ರಾತ್ರಿ ಪ್ರಾರ್ಥನೆ ಅಂದ್ರೆ ಅಯ್ಯೋ ಎದೆಗೆ ಬಂದಂಗಾಗುತ್ತಪ್ಪ. ರಾತ್ರಿ ಯಾರು ನಿದ್ದೆ ಪ್ರಾರ್ಥನೆ ಮಾಡ್ತಾರೆ? ಸ್ವಾಮಿ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ರು. ಯಾಕೋಸ್ಕರ? ನಮ್ಮೆಲ್ಲರ ರಕ್ಷಣೆಗೋಸ್ಕರ ಹಗಲಿ ರಾತ್ರಿ ಪ್ರಾರ್ಥನೆ ಮಾಡಿದ್ರು. ಆ ದಿವಸಗಳಲ್ಲಿ ಆತನ ಪ್ರಾರ್ಥನೆ ಮಾಡಲಿಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿ ಎಲ್ಲ ಪ್ರಾರ್ಥನೆಯಲ್ಲಿ. ಇವತ್ತು ಮನೆಯಲ್ಲಿ ಪ್ರಾರ್ಥನೆ ಮಾಡೋಕೆ ಭಯ, ಇಲ್ಲಿ ಬೆಟ್ಟಕ್ಕೆ ಹೋಗೋದು. ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿ. ಸತ್ಯವೇದದಲ್ಲಿ ರಾತ್ರಿಯೆಲ್ಲ ತೀವ್ರವಾಗಿ ಪ್ರಾರ್ಥಿಸಿದಂತ 3 ವ್ಯಕ್ತಿಗಳನ್ನ ನಾವು ನೋಡೋಣ. ಯಾರೆಲ್ಲ ಪ್ರಾರ್ಥನೆ? ಮೊದಲನೇದಾಗಿ ಯಾಕೋಬ. ಆದಿಕಾಂಡ 32:24ನೇ ವಚನ. ಗಟ್ಟಿಯಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಹಲ್ಲೆಲೂಯ. ಹಲ್ಲೆಲೂಯ. ಬೆಳಗಿನ ಜಾವದವರೆಗೆ ಹೋರಾಡಿ ಪ್ರಾರ್ಥನೆ ಮಾಡಿದಂತ ಒಂದು ವ್ಯಕ್ತಿ ಅಂದ್ರೆ ಅದು ಯಾಕೋಬ. ನೋಡಿ ಅವನು ಎಷ್ಟು ಪ್ರೀತಿ. ಯಾರನ್ನೂ ಆತನಿಗೆ ಅಂದ್ರೆ ಯಾರು
ಯಾರು ಇಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಇಲ್ಲ, ಬಲಗ ಇಲ್ಲ, ಒಬ್ಬನೇ ನಿಂತಿದ್ದಾನೆ. ಮುಂದೆ ಅಣ್ಣ ಇದ್ದಾನೆ. ಯಾರಿದ್ದಾನೆ? ಅಣ್ಣ. ಅದರ ಸೈನ್ಯ ಇದೆ. ಎಲ್ಲಾರು ನಾನು ಸಾಯಿಸ್ಬಿಟ್ರೆ ಯಾಕೆ ಹೇಳಿ? ಆಶೀರ್ವಾದ ಕಟ್ಕೊ ಬಂದಿದ್ದಾನೆ. ಅಣ್ಣನಿಗೆ ಆಗಬೇಕಾದ ಆಶೀರ್ವಾದವನ್ನ ಕಸ್ಕೊ ಬಂದಿದ್ದಾನೆ. ಅಣ್ಣನಿಗೆ ಕೊಡತಕ್ಕಂತ ಚೊಚ್ಚಲತನವನ್ನ ಕಸ್ಕೊ ಬಂದಿದ್ದಾನೆ. ಹೆಂಡತಿಯರನ್ನ ಮಕ್ಕಳ ಮುಂದೆ ಅವ್ರು ಸಾಯಿರೋ ಅಂತ ಮುಂದೆ ಕಳಿಸ್ಬಿಟ್ಟ. ಹಿಂದೆ ಇವನು ಒಬ್ಬನೇ ನಿಂತಿದ್ದಾನೆ. ಎಲ್ಲಿ ಹೋಗ್ತಾ ಇದ್ದಾನೆ? ಯಾರ ಹತ್ರನಲ್ಲ, ದೇವರ ಸಮ್ಮುಖ ಒಂಟಿಯಾಗಿ ಕಂಡ. ನಾವಾದ್ರೆ ಅಣ್ಣ ಏನಾದ್ರು ಮಾಡಿ ನಾನೇ ಅವನ್ನ ಸಾಯಿಸ್ಬಿಡ್ತೀನಿ, ಅವನೇನ್ ಮಾಡ್ತಾನೆ ನೋಡೋಣ ಅಂತ ಎದುರು ನಿಲ್ಬೋದಿತ್ತು. ಆದ್ರೆ ಅದನ್ನ ಮಾಡ್ಲಿಲ್ಲ. ಯಾಕೋಬನು ಬಂದು ತಂದೆಯಾದ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದೇವರೇ ನೀನು ನನ್ನ ಆಶೀರ್ವಾದ ಮಾಡುವರು, ನಾನೇ ನನ್ನ ಬಿಡುವುದಿಲ್ಲ. ಒಂದೇ ಹಠ ಇಟ್ಕೊಂಡ. ದೇವರಲ್ಲಿ ಹಠ ಇಟ್ಟು ಪ್ರಾರ್ಥನೆ ಮಾಡ್ಬೇಕು. ನಿನಗೆ ಛಲ ಇದೆಯಾ? ಹಠ ಇದೆಯಾ? ವೈರಾಗ್ಯದ ಪ್ರಾರ್ಥನೆ ಇದೆಯಾ? ನಿನ್ನ ಕುಟುಂಬವನ್ನ ನಿನ್ನ ದೇವರ ಆಶೀರ್ವಾದ ವೈರಾಗ್ಯ ಇರ್ಬೇಕು. ದೇವರಿಗೆ ಕೊಡುವರು ನಾನು ಬಿಡೋದಿಲ್ಲ. ಏನ್ ಮಾಡ್ತೀಯ ಮಾಡು, ನನಗ ನೀನೇ ನನ್ನ ಆಶೀರ್ವಾದ ಮಾಡ್ಬೇಕೆಂಬುದಾಗಿ ಹಠ ಹಿಡಿದು ಕೂತ. ಯಾರು? ಯಾಕೋಬ. ಎರಡು ಅದ್ಭುತ ಇದೆ. ಎರಡು ಸ್ವಭಾವ ಇದೆ. ಯಾಕೋಬನಿಗೆ ಏನಿದೆ? ಎರಡು ಸ್ವಭಾವ. ಒಂದು ಆತ್ಮಿಕ ಸ್ವಭಾವ, ಒಂದು ಶಾರೀರಿಕ ಸ್ವಭಾವ. ಪ್ರತಿ ಮನುಷ್ಯನಲ್ಲಿ ಒಂದು ಆತ್ಮಿಕ, ಒಂದು ಶಾರೀರಿಕ ಸ್ವಭಾವ ಇದ್ದೇ ಇರುತ್ತೆ. ಆದ್ರೆ ಶಾರೀರಿಕ ಸ್ವಭಾವಕ್ಕಲ್ಲ ನಾವು ಅಧೀನರಾಗೋದು, ಆತ್ಮಿಕ ಸ್ವಭಾವಕ್ಕೆ ನಾವು ಅಧೀನರಾಗಬೇಕು. ಎಲ್ಲರೂ ಹೇಳ್ತಾರೆ ಎಲ್ಲರಿಗೊಂದು ಎರಡೆರಡು ಮುಖವಾಡ ಇದೆ ಅಂತ. ದೇವರ ಮಕ್ಕಳಿಗೆ ಎರಡು ಮುಖವಾಡ ಇರೋದಿಲ್ಲ, ಒಂದೇ ಮುಖವಾಡ. ಆತನ ಸತ್ಯವಾಗಿ ನುಡಿತಾನೆ, ಸತ್ಯವಾಗಿ ಮಾತನಾಡ್ತಾನೆ, ಸತ್ಯವಾಗಿ ಇರ್ತಾನೆ. ಎರಡು ಮುಖವಾಡ ಇರೋದಿಲ್ಲ, ಇರಲೂಬಾರ್ದು. ದೇವ ಮಕ್ಕಳಿಗೆ ವಿಶ್ವಾಸಿ ಆಗಿರ್ಬೋದು, ಸೇವಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಎರಡು ಮುಖ ಯಾರಿಗೂ ಇರಬಾರ್ದು, ಇರೋದು ಇಲ್ಲ. ಎಲ್ಲರಿಗೂ ಒಂದೇ ಮುಖ ಇರುತ್ತೆ. ಯಾವ್ದು? ಆತ್ಮಿಕ. ನೀನ್ ಆತ್ಮಿಕ ಮನುಷ್ಯನ, ಆತ್ಮಿಕವಾಗಿ ಬದುಕು, ಆತ್ಮಿಕವಾದ ನುಡಿಗಳನ್ನ ನುಡಿ. ದೇವರೆಲ್ಲ ಯಾಕೋಬನಂತಾನೆ ನನ್ನನ್ನು ಆಶೀರ್ವದಿಸು, ಹೋರಾಡಿ ನೀ ನನ್ನನ್ನು ಮುಟ್ಟು. ಆಗ ದೇವರು ನೋಡಕ್ ಆಗ್ತಾರೆ ಕೀಲನ್ನ ಮುರಿದು ಬಿಟ್ಟ. ಏನದು? ತೊಡೆಯ ಕೀಲನ್ನ ಮುರಿದ. ಕುಟ್ಕೊಂಡಾದ್ರೂ ದೇವರ ಸಮ್ಮುಖ ನೀ ನನ್ನನ್ನು ಆಶೀರ್ವಾದ ಮಾಡುವವರೆಗೂ ನಾನು ಬಿಡುವುದಿಲ್ಲ. ಅವಾಗ ಹೇಳ್ತೇನೆ ನಿನ್ನ ಹೆಸರಿನ್ನು ಇಸ್ರಾಯೇಲ್ ಎಂಬುದಾಗಿರುತ್ತೆ ಅಂತ. ಹಲ್ಲೆಲೂಯಾ. ನಿನ್ನ ಶಾರೀರಿಕ ಹೆಸರನ್ನು ದೇವರು ಬದಲಾಯಿಸಿ ಆತ್ಮಿಕ ಹೆಸರನ್ನು ನಿನಗೂ ನನಗೂ ಕೊಡುವ ದೇವರಾಗಿದ್ದಾನೆ. ನಿನಗೂ ನನಗೂ ಒಂದು ಹೊಸ ಹೆಸರು ಇಟ್ಟಿದ್ದಾನೆ. ಅದು ದೇವರ ಮಗಳು, ಮಗ ಎಂಬುದಾಗಿ ಪಟ್ಟ. ಹಲ್ಲೆಲೂಯಾ. ಇವತ್ತು ಯಾರಾದ್ರೂ ನನಗೆ ಒಂದು ಹೊಸ ಹೆಸರು ಕೊಟ್ಟಿದ್ದಾರ? ಬೇರೆ ಬೇರೆ ಹೆಸರಲ್ಲಿ ಕರೀಬಹುದು, ಆದ್ರೆ ಮಗಳು ಎಂಬ ಪಟ್ಟವನ್ನ ಯೇಸು ಮಾತ್ರ ನನಗೆ ನಿನಗೆ ಕೊಡಲು ಸಾಧ್ಯ. ಹಲ್ಲೆಲೂಯಾ. ಆತನ ಹೇಳ್ತಾರೆ ರಾತ್ರಿಯಲ್ಲಿ ಯಾಕೋಬನು ರಾತ್ರಿಯೆಲ್ಲ ಹೋರಾಡಿ ನೀನು ನನ್ನನ್ನು ತೀವ್ರವಾಗಿ ಆಶೀರ್ವಾದ ಮಾಡುವವರೆಗೂ ನನ್ನನ್ನು ನಾನು ಹೋಗಗೊಳಿಸುವುದಿಲ್ಲ ಎಂದು ಗೋಳಾಡಿ ತೀವ್ರವಾಗಿ ಪ್ರಾರ್ಥಿಸಿದನು. ಆ ಇಡೀ ರಾತ್ರಿಯು ಪ್ರಾರ್ಥನೆ ಯಾಕೋಬನನ್ನ ದೇವ ಪ್ರಭು ಎಂದು ಅರ್ಥೈಸುವ ಇಸ್ರೇಲ್ನಾಗಿ ಮಾಡಿತು. ದೇವ ಪ್ರಭು, ಇಸ್ರೇಲ್ ಅಂದ್ರೆ ಏನ್ ಅರ್ಥ ಗೊತ್ತಾ? ದೇವರ ಪ್ರಭು ಎಂಬುದಾಗಿ, ಇಸ್ರೇಲ್ ಎಂಬುದಾಗಿ ದೇವರನ್ನು ಆಶೀರ್ವಾದ ಮಾಡಿದ್ರು. 12 ಕುಲಕ್ಕೂ ಆತನ ಮಕ್ಕಳ 12 ಕುಲವಾಗಿ ದೇವರು ಮಾರ್ಪಡಿಸಿದ ಪ್ರಿಯರೇ. ಹಲ್ಲೆಲೂಯಾ. ಆತನ 12 ಮಕ್ಕಳು ಇವತ್ತು ಪರಲೋಕದಲ್ಲಿ 12 ಕುಲಗಳಾಗಿ ಮಾರ್ಪಟ್ಟರು. ಆತನ ಒಂದು ಪ್ರಾರ್ಥನೆ ಇಡೀ ಆತನ ಚರಿತ್ರೆಯನ್ನು ಬದಲಾಯಿಸಿತು. ನಿನ್ನ ಚರಿತ್ರೆಯನ್ನು ಬದಲಾಯಿಸಬೇಕಾದ್ರೆ ನಿನ್ನ ಪ್ರಾರ್ಥನೆ ಬಹಳ ಮುಖ್ಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರಾತನನ್ನು ಆಶೀರ್ವಾದ ಮಾಡಿ ಇಸ್ರಾಯೇಲ್ ಕುಲಕ್ಕೆ ಆಶೀರ್ವಾದ ನೀಡಿದ್ದಾನೆ. 12 ಕುಲ ಅಂದ್ರೆ ಸುಮ್ಮನೆ ಇವತ್ತು 12 ಕುಲ ಪರಲೋಕದಲ್ಲಿ ಅವರದೇ ಕುಲ. ಯಾರು ಕುಲ? ಇಸ್ರಾಯೇಲರ 12 ಮಕ್ಕಳು. ಒಂದು ಪ್ರಾರ್ಥನೆ ತಂದೆಯ, ನಿಮ್ಮ ತಂದೆಯ ಪ್ರಾರ್ಥನೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ಕಟ್ಟುವಂತದ್ದಾಗಿದೆ. ಈ ತಂದೆ ಯಾರು ಆಶೀರ್ವದಿಸ್ತೀರೋ ಆ ಆಶೀರ್ವಾದ ಅವರಿಗೆ ನೆಲೆ ನಿಲ್ಲುತ್ತೆ. ನೀವು ತಂದೆಯಿಂದ ಯಾಕೋಬನ ಪ್ರಾರ್ಥನೆ ಅವರ ಮಕ್ಕಳನ್ನ ಕಟ್ಟಿ ರೂಪಿಸಿತು. ಹಲ್ಲೆಲೂಯಾ. ಆತನ ಆಶೀರ್ವದಿಸಲ್ಪಟ್ಟಿದ್ದರ ನಿಮಿತ್ತ ಇಸ್ರಾಯೇಲ್ ದೇಶಕ್ಕೂ ಸಂತತಿಗೂ ಗೋತ್ರಗಳಿಗೂ ಮೂಲ ಪಿತೃ. ಎಷ್ಟೇ ಅಲ್ಲ, ಇಸ್ರಾಯೇಲರಿಗೂ ಅವನ ಸಂತತಿಗೂ ಗೋತ್ರಗಳು 12 ಗೋತ್ರಗಳು. ಗೋತ್ರ ಕುಲ ಎಲ್ಲ ಒಂದೇ, ಆದ್ರೆ ಗೋತ್ರಗಳಿಗೂ ಆಶೀರ್ವಾದ ಮಾಡಲ್ಪಟ್ಟರು. ಮೂಲ ಪಿತೃವಾದ ಇರುಳಲ್ಲಿ ಪ್ರಾರ್ಥಿಸಿದ ಮತ್ತೊಬ್ಬ ಪ್ರಾರ್ಥನವೀರಾದ ಪ್ರವಾದಿಯಾದ ಸಮುವೇಲ. 1 ಸಮುವೇಲ 15:11 ವಚನ ಓದ್ರಿ. 15:11. ಸೌಲನನ್ನು ಅರಸನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ. ಅವನು ನನ್ನನ್ನು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ ಎಂದು ಹೇಳಲು ಸಮುವೇಲನು ಕೋಪಗೊಂಡು
ಕಳೆದುಕೊಳ್ಳಬಾರದು. ದೇವರ ಸಂವಿಧಾನದಲ್ಲಿ ಕೊಟ್ಟಂತ ಅವಕಾಶವನ್ನ ನಾವು ಯಾವತ್ತೂ ದುರುಪಯೋಗ ಮಾಡಿಕೊಳ್ಳಬಾರದು. ಅದು ನಮ್ಮ ದೇವರು ಕೊಟ್ಟಂತ ಅವಕಾಶ. ಅವಕಾಶದಲ್ಲಿ ನೆಲೆ ನಿಲ್ಲಬೇಕು. ನನಗೆ ಕೊಟ್ಟಂತ ಅವಕಾಶ ದೇವರು ಕೊಟ್ಟಿದ್ದಾನೆ. ಆರಾಧನೆ ಮಾಡೋದು ಕೊಟ್ಟಿದ್ದಾರ, ಯಥಾರ್ಥವಾಗಿ ಆರಾಧನೆ ಮಾಡಿ. ಸಣ್ಣದರಲ್ಲಿ ನಂಬಿಗಸ್ತರಾಗಿದ್ರೆ ದೇವರು ನಿಮ್ಮನ್ನ ಏನ್ ಮಾಡ್ತಾನೆ? ದೊಡ್ಡದರಲ್ಲಿ ನಂಬಿಗಸ್ತರಾಗಿರ್ತಾನೆ. ಸಣ್ಣದೇ ಆಗಿರ್ಬೋದು, ಅದು ಕೇವಲವಾಗಿರ್ಬೋದು, ಆದ್ರೂ ದೇವರು ಅದನ್ನು ಆಶೀರ್ವಾದ ಮಾಡುವ ದೇವರು. ಕರ್ತನು ಸಮುವೇಲನೊಂದಿಗೆ ದೇವರು ಮಾತನಾಡಿದ. ಸಮುವೇಲನೊಂದಿಗೆ ದೇವರು ಮಾತನಾಡಿ ರಾತ್ರಿಯೆಲ್ಲ ಪ್ರಾರ್ಥಿಸುವುದೆಂದರೆ ನಮ್ಮ ಅಗತ್ಯತೆಗಳನ್ನು ದೇವರಲ್ಲಿ ಬೇಡುವುದು ಎಂದು ತಿಳಿದು ಬರುವುದು. ಕರ್ತನ ಆಲೋಚನೆಗಳನ್ನು, ದುಃಖವನ್ನು ತಿಳಿಯುವುದು ಆ ಪ್ರಾರ್ಥನೆಯ ಒಂದು ಭಾಗವಾಗಿದೆ. ಹಲ್ಲೆಲೂಯಾ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಸಹ ಇಡೀ ರಾತ್ರಿ ಎಲ್ಲ ಪ್ರಾರ್ಥಿಸುವವನಾಗಿದ್ದಾನೆ. ಅದೇ 6ನೇ ಅಧ್ಯಾಯ 12ನೇ ವಚನ. ಏನು? ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನ. ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದನು. ಯೇಸು ಕ್ರಿಸ್ತನು ಸೇವೆಗಾಗಿ ಶಿಷ್ಯರ ಆರಿಸಿಕೊಳ್ಳುವ ಮೊದಲು ರಾತ್ರಿ ಎಲ್ಲ ತಂದೆಯ ಆಲೋಚನೆಯನ್ನು ಕೇಳುವವನಾಗಿದ್ದನು. ಪ್ರಾರ್ಥನೆಯಲ್ಲಿ ಕಾದಿದ್ದು ಆತನು ಪ್ರಾರ್ಥನೆ ಮಾಡಿದ. 12 ಜನ ಶಿಷ್ಯರನ್ನು ಆರಿಸುವುದಕ್ಕೇನು ಅಷ್ಟು ಸುಲಭ ಅಲ್ಲ. ಪ್ರಾರ್ಥನೆ ಪೂರ್ವಕವಾಗಿ ಆರಿಸಲ್ಪಟ್ಟ. ಏನ್ ಮಾಡ್ದ? ಪ್ರಾರ್ಥನೆ ಪೂರ್ವಕವಾಗಿ ಆರಿಸಲ್ಪಟ್ಟು ಒಬ್ಬ ಇದ್ದ. ಶತ್ರು. ಯಾರದು? ಯೂದ. ಅಷ್ಟೆಲ್ಲ ಇಡೀ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ರು. ಒಳ್ಳೆ ಶಿಷ್ಯರನ್ನು ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿದ್ರು. ಒಬ್ಬ ಯೂದ ಇದ್ದ. ಏನಿದ? ಒಬ್ಬ ಯೂದ ಇದ್ದ. ಆದ್ರೆ ಗೊತ್ತಿಲ್ವ ಸ್ವಾಮಿಗಳು? ಎಲ್ಲ ಗೊತ್ತಿದ್ದೆ ಆತನ ಆರಿಸಲ್ಪಟ್ಟನು. ಯೂದನ ಸ್ವಭಾವದಂತೆ ನಮ್ಮ ಸ್ವಭಾವಗಳಿರಬಾರದು. ನೋಡಿ, ಯೇಸು ಕ್ರಿಸ್ತನು ಪ್ರಾರ್ಥನೆಯಲ್ಲಿ ಕಾದಿದ್ದನು. ರಾತ್ರಿ ಎಲ್ಲ ಪ್ರಾರ್ಥಿಸಬೇಕಾದಲ್ಲಿ ನೀವು ಪ್ರಾರ್ಥಿಸುವುದು ಎಷ್ಟು ಅವಶ್ಯ? ನಾವು ಪ್ರಾರ್ಥಿಸುವುದು ಎಷ್ಟು ಅವಶ್ಯ? ಪ್ರಾರ್ಥನೆ ಮಾಡುವವರ ಕುಟುಂಬದಲ್ಲಿ, ಪ್ರಾರ್ಥನೆ ಮಾಡುವವರ ಸಭೆ ಎಂದಿಗೂ ಬಿದ್ದು ಆಗುವುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ಕಾಲದಲ್ಲೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಬೇಕು. ನಾವೇನ್ ಮಾಡಬೇಕು? ಎಚ್ಚರವಾಗಿ. ಲೂಕನ ಬರೆದ ಸುವಾರ್ತೆ 21:36ನೇ ವಚನ. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ ಅಂದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮನುಷ್ಯ ಕುಮಾರನು ಬರ್ತಾನೆ. ಯಾರದು? ಯೇಸು. ಆತನ ಮುಂದೆ ನಿಲ್ಲುವುದಕ್ಕೆ ನನಗೆ ನಿನಗೆ ಧೈರ್ಯ ಇದೆಯಾ? ಇದೆಯಾ? ಯಾರಿಗಾದ್ರೂ ಧೈರ್ಯ? ಧೈರ್ಯ ಇರಬೇಕಂದ್ರೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದ್ರೆ ಆತನ ಮುಂದೆ ನಿಲ್ಲುವುದಕ್ಕೆ ನಮಗೆ ಭಯ ಇಲ್ಲ. ಯಾಕೆ ಹೇಳಿ? ಆತ ನಮ್ಮನ್ನ ಪ್ರೀತಿಸಿ, ನಮ್ಮನ್ನ ತನ್ನ ಪ್ರಾಣವನ್ನ ಕೊಟ್ಟು ನಮ್ಮನ್ನ ಕೊಂಡುಕೊಂಡಿದ್ದಾನೆ. ಆತನ ಮುಂದೆ ನಿಲ್ಲುವುದಬೇಕಂದ್ರೆ ನನ್ನ ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಬಹಳ ಅವಶ್ಯ. 1 ಥೆಸಲೋನಿಕ 5ನೇ ಅಧ್ಯಾಯ 17-18ನೇ ವಚನ. ಬೇಗ ಓದ್ರಿ. ಎಡಬಿಡದೆ ಪ್ರಾರ್ಥನೆ ಮಾಡಿ. 1 ಥೆಸಲೋನಿಕ 5ನೇ ಅಧ್ಯಾಯ 17-18ನೇ ವಚನ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ದೇವರ ಚಿತ್ತ ಏನು? ಎಡಬಿಡದೆ ಪ್ರಾರ್ಥನೆ ಮಾಡಬೇಕು, ಎಲ್ಲದರಲ್ಲೂ ಕೃತಜ್ಞತಾ ಸ್ತುತಿ ಮಾಡಬೇಕು. ಇದೇ ನಿಮಗೆ ದೇವರ ವಿಷಯದಲ್ಲಿ ತೋರಿ ಬರುವ ದೇವರ ಚಿತ್ತವಾಗಿದೆ. ಎಡಬಿಡದೆ ಪ್ರಾರ್ಥನೆ. ಎಡಬಿಡದಂದ್ರೆ ಅಯ್ಯೋ ನಾನು ಕೆಲಸಕ್ಕೆ ಹೋಗ್ಬೇಕು, ಯಾವಾಗ ಪ್ರಾರ್ಥನೆ ಅಂತ. ನಿನ್ನ ಪ್ರಾರ್ಥನೆ ಎಡಬಿಡದಂದ್ರೆ ಯಾವಾಗ ನಿನಗೆ ಸಮಯ ಸಿಗುತ್ತೋ ಆ ಸಮಯದಲ್ಲಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಬೇಕು. ನಿಮಗೆ ಕೊಟ್ಟ ಅವಕಾಶ ನೀವು ಕಳ್ಕೊಳ್ಬಾರ್ದು. ನಿಮಗೆ ಸಣ್ಣದರಲ್ಲೇ ನಂಬಿಗಸ್ತರಾಗಿದ್ರೆ ನಿಮ್ಮ ಎಲ್ಲ ಪರಿಸ್ಥಿತಿಯನ್ನ ದೇವರು ನೋಡಿ ದೊಡ್ಡವರಲ್ಲಿರ್ತಾರೆ. ದಾವೀದನನ್ನ ಎಲ್ಲಿ ಪರೀಕ್ಷೆ ಮಾಡಿದ್ರು? ಅಡವಿಯಲ್ಲಿ ಹಾಡ ಹಾಡೋದನ್ನ ಮರೀಲಿಲ್ಲ ದೇವರು. ಹೋಗ್ತಾರೋ ಆದ್ರೆ ದೇವರನ್ನು ಮರೆತ ಇಸ್ರಾಯೇಲರಿಗೆ ಅರಸನಾಗಿ ಆತನ ಪ್ರೀತಿ, ದೇವರು ತೋರಿಸಿದ ಪ್ರೀತಿಯನ್ನು ಮರೆಯುವುದಕ್ಕೆ ಆತನು ಅನ್ಯಾಯಸ್ಥನಲ್ಲ. ದೇವರ ವಿಷಯದಲ್ಲಿ ನೀನು ನಾನು ತೋರಿಸಿದ ಪ್ರೀತಿಯನ್ನು ಮರೆಯುವುದಕ್ಕೆ ಆತನು ಅನ್ಯಾಯಸ್ಥನಲ್ಲ. ಆತನ ಅನ್ಯಾಯ ಮಾಡ್ತಾನ? ನಿನಗೊಂದು ಪಕ್ಷಪಾತ ಮಾಡ್ತಾನ? ಮನುಷ್ಯ ಪಕ್ಷಪಾತ ಮಾಡ್ತಾನೆ. ಆದ್ರೆ ದೇವರು ಪಕ್ಷಪಾತಿ ಅಲ್ಲ. ನೀನು ತೋರಿಸಿದ ಪ್ರೀತಿ ಪ್ರತಿಯಾಗಿ ಆತನು ಪ್ರತಿ ಉಪಕಾರ ಮಾಡೇ ಮಾಡ್ತಾನೆ. ಹಲ್ಲೆಲೂಯಾ. ಮೂರವರ್ತಿ ಪ್ರಾರ್ಥನೆ. 2 ವರ್ತಿ ಆಯ್ತು, ಮಧ್ಯಾಹ್ನ ದೊಡ್ಡಾಯ್ತು, ಸಾಯಂಕಾಲದಾಯ್ತು, ಈಗ ರಾತ್ರಿ
ನಾನು ಬಗ್ಗೋದಿಲ್ಲ, ನನ್ನ ದೇವರಿಗಷ್ಟೇ ನಾನು ತಲೆ ಬಾಗ್ತೀನಿ ಅಂತ ಆತನು ಏನ್ ಮಾಡ್ತಾನೆ, ತನ್ನ ಮಹಡಿಯ ಗೋಡೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಹೆಂಗ್ ಮಾಡ್ತಾ ಇದ್ದ 3 ಆವರ್ತಿ ಪ್ರಾರ್ಥನೆ ಹಂಗೆ ಯಥಾರ್ಥವಾಗಿ ಹೋದ ಪ್ರಾರ್ಥನೆ ಮಾಡಿದ, ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದೆ. ಯಾರಿಗೂ ಭಯ ಪಡಲಿಲ್ಲ. ದೇವರ ಪ್ರಾರ್ಥನೆ ಮಾಡುವವರು ಯಾರಿಗೂ ಭಯ ಪಡೋದಿಲ್ಲ. ಯಾಕೆ ಭಯ ಪಡ್ತಾರೆ? ಬರಗಾಲದಲ್ಲೂ ಭಯ ಪಡೋದಿಲ್ಲ, ಸಮೃದ್ಧಿ ಇದ್ದಾಗಲೂ ಭಯ ಪಡೋದಿಲ್ಲ, ಮನುಷ್ಯನಿಗೂ ಭಯ ಪಡೋದಿಲ್ಲ, ದೇವರಿಗೆ ಭಯ ಪಡೋದಿಲ್ಲ. ಹಲ್ಲೆಲೂಯಾ! ಆತನು ಮಾಡಿದಕ್ಕೆ ಏನಾಯ್ತು? ದಾನಿಯೇಲನು 3 ವೇಳೆಯಲ್ಲಿ ಪ್ರಾರ್ಥಿಸುತ್ತಿದ್ದನು. ದೇಶದಲ್ಲಿ ಪ್ರಾರ್ಥನೆಗೆ ತಡೆಯಾದಾಗಿಯೂ ಪ್ರಾರ್ಥಿಸುವವರನ್ನು ಸಿಂಹದ ಗುಹೆಯಲ್ಲಿ ಹಾಕಬೇಕೆಂದು ಆಜ್ಞೆ ಹೊರಡಿಸಿದಾಗಿಯೂ ಆತನು ಭಯ ಪಡಲಿಲ್ಲ. ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ವಿಜ್ಞಾಪನೆ ಮಾಡಿ ಸ್ತೋತ್ರ ಸಲ್ಲಿಸಿದನ್ನು ನಾವು ಓದ್ತೇವೆ. ದಾನಿಯೇಲನು ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸುವ ಉದ್ದೇಶವಾದರೂ ಏನಾಗಿತ್ತು? ಇಸ್ರಾಯೇಲರಿಗೆ 3 ಮೂಲ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರು. ಯಾಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಗೊತ್ತಾ? ಇಸ್ರಾಯೇಲರಿಗೆ 3 ಜನ ಮೂಲ ಪಿತೃಗಳು. ಯಾರೆಲ್ಲ? ಅಬ್ರಹಾಮ, ಇಸಾಕ, ಯಾಕೋಬ. ಅವರನ್ನ ಮರಿಲಿಲ್ಲ. 3 ಆವರ್ತಿ ಅವರಿಗೆ ಸ್ತೋತ್ರ ಸಲ್ಲಿಸಿ ಪ್ರಾರ್ಥನೆ ಮಾಡಿದ. ಆ ಪ್ರಾರ್ಥನೆಗೆ ಅಬ್ರಹಾಮನ ಮುಖ್ಯವಾಗಿ ಪ್ರಾರ್ಥನೆ ಮೇಲೆ ಬೆಳಗಿನ ಹೊತ್ತು, ಇಸಾಕನ ಪ್ರಾರ್ಥಿಸಿದ್ದು ರಾತ್ರಿಯ ವೇಳೆ, ಯಾಕೋಬನ ಪ್ರಾರ್ಥಿಸಿದ್ದು ರಾತ್ರಿಯಲ್ಲ. ಸಂಜೆ ಪ್ರಾರ್ಥನೆ ಮಾಡಿದವರು ಯಾರು? ಇಸಾಕ. ಅಬ್ರಹಾಮ ಬೆಳಗ್ಗೆ ಪ್ರಾರ್ಥನೆ ಮಾಡಿದ, ಯಾಕೋಬರು ರಾತ್ರಿಯಲ್ಲ ಪ್ರಾರ್ಥನೆ. ಇವರನ್ನೆಲ್ಲ ನೆನೆಸಿಕೊಂಡು ಆತನು ಯೆರೂಸಲೇಮಿನ ಕಿಟಿಕಿ ತೆಗೆದಿರುವ ಆ ಬಾಗಿಲಲ್ಲಿ ಕೂತು 3 ಆವರ್ತಿ ಪ್ರಾರ್ಥನೆ ಮಾಡಿದ. ಪ್ರಾರ್ಥನೆ ಮಾಡಿದಾಗ ಸಿಂಹದ ಬಾಯಿಯನ್ನು ಕಟ್ಟಿದನು ದೇವರು. ಹಲ್ಲೆಲೂಯಾ! ಸಿಂಹದ ಬಾಯಿ ಕಟ್ಟುವುದು ಅಷ್ಟು ಸುಲಭವಾದ ಸಂಗತಿನ? ಪ್ರಾರ್ಥನೆಲಾಗದಿರುವ ಕಾರ್ಯಗಳು ಒಂದು ಇಲ್ಲ. ಹಲ್ಲೆಲೂಯಾ! ಹಲ್ಲೆಲೂಯಾ! ಪ್ರಾರ್ಥಿಸುವವರ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟೇ ಕೊಡ್ತಾರೆ. ಯಾಕೋಬನು ಹೋರಾಡಿ ಪ್ರಾರ್ಥಿಸಿದ ರಾತ್ರಿ ವೇಳೆಯಲ್ಲಿ. ಮಾತ್ರವಲ್ಲ, ಅವರ ಹೆಜ್ಜೆಯ ಜಾಡನ್ನು ಅನುಸರಿಸುವನಾಗಿದ್ದನು. ಆದ ಕಾರಣ ದಾನಿಯೇಲನು 3 ಆವರ್ತಿ ಪ್ರಾರ್ಥನೆ ಮಾಡಿದ. ದಾವೀದನು ತನ್ನ ಜೀವಿತದಲ್ಲಿ ಬಹು ಸಮಯದ ಯುದ್ಧದಲ್ಲಿ ಕಳೆದ್ಬಿಟ್ಟ. ಏನ್ ಮಾಡ್ದ? ದಾವೀದನಿಗೆ ಯುದ್ಧಗಳೇ ಇತ್ತು. ಅರಸನ ಜವಾಬ್ದಾರಿಯಿಂದ ಆಳ್ವಿಕೆ ನಡೆಸುವುದು ಸಾಧಾರಣವಾದ ಕೆಲಸ ಅಲ್ಲ. ಆದ್ರೂ ಕೂಡ ಕಾರ್ಯದ ಎಷ್ಟೋ ಜವಾಬ್ದಾರಿಕೆ ಇದ್ರೂ ಕೂಡ ಅದನ್ನ ಹೇಳ್ತಾನೆ. ಕೀರ್ತನೆ 55:17ನೇ ವಚನ ಒಂದು ಸಾರಿ ಓದ್ರಿ. ತ್ರಿಕಾಲದಲ್ಲಿ ಹಂಬಲಿಸುತ್ತಾ ಪ್ರಾರ್ಥಿಸ್ತೇನೆ. ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆಯಿಡುವೆನು. ಆತನು ಹೇಗೂ ನನ್ನ ಮೊರೆಯನ್ನು ಕೇಳಿ ನನ್ನ ವಿರೋಧಿಗಳು ಅನೇಕರಿದ್ದರು. ಅವರು ನನ್ನನ್ನು ಮುಟ್ಟದಂತೆ ಸುರಕ್ಷಿತವಾಗಿ ಇಡುವನು. ಆಮೇಲೆ ತ್ರಿಕಾಲ ಅಂದ್ರೆ ಏನು? ಬೆಳಗ್ಗೆ, ಸಂಜೆ, ರಾತ್ರಿ 3 ಸಾರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತ್ರಿಕಾಲದಲ್ಲಿ ಹಂಬಲಿಸುತ್ತಾ ಮೊರೆಯಿಡುವೆನು. ಆತನು ಹೇಗೋ ನನ್ನ ಮೊರೆಯನ್ನು ಕೇಳ್ತಾನೆ. ನಿಮ್ಗೆ ಆ ಧೈರ್ಯ ಇದೆಯಾ? ಹೇಗೋ ನನ್ನ ದೇವ್ರ ಪ್ರಾರ್ಥನೆ ಕೇಳ್ತಾರೆ. ಆ ಧೈರ್ಯ ಇರಬೇಕು, ನಂಬಿಕೆ ಇರಬೇಕು. ಪ್ರಾರ್ಥನೆ ಒಂದೇ ಸಾಲದು, ನಂಬಿಕೆ ಬಹಳ ಮುಖ್ಯ. ನಂಬಿಕೆ ಇಲ್ಲದೆ ಪ್ರಾರ್ಥನೆ ಸಕ್ಸಸ್ ಆಗೋದಿಲ್ಲ. ನಂಬಿಕೆ ಬಹಳ ಮುಖ್ಯ. ನಂಬಿಕೆಯಲ್ಲಿ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ. ದಾವೀದನು ತನ್ನ ಮುಖ್ಯವಾದ ಪ್ರಾರ್ಥನೆ ವೇಳೆಯಲ್ಲಿ ಸಂಧ್ಯಾ ಕಾಲದ ಆರಿಸಿಕೊಂಡನು. ಕಾರಣವೇನೆಂದರೆ ಆತನ ಪಾಪದಲ್ಲಿ ಬಿದ್ದ ಸಮಯ ಸಂಜೆ ವೇಳೆ ಆಗಿತ್ತು. ಯಾವಾಗ ಬಿದ್ದ ಪಾಪದಲ್ಲಿ? ದಾವೀದ ಸಂಜೆ ತಿರುಗಾಡ್ತಾ ಇದ್ದ, ಎಲ್ಲರನ್ನೂ ಯುದ್ಧಕ್ಕೆ ಕಳಿಸಿದ, ಇವ್ರು ಮಾತ್ರ ಆರಾಮಾಗಿ ತಿರುಗ್ತಾ ಇದ್ದ. ಆ ಸಮಯದಲ್ಲಿ ಪಾಪಕ್ಕೆ ಬಿದ್ದ. ಬೆರ್ಷೆಬಳ ಜೊತೆ ಪಾಪದಲ್ಲಿ ಬಿದ್ದದ್ದು ಸಂಜೆ ವೇಳೆ. ಅದಕ್ಕೆ ಗೊತ್ತಾಯ್ತು, ನಾನು ಸಂಜೆ ವೇಳೆನೆ ಪಾಪಕ್ಕೆ ಬೀಳ್ತೀನಂತ ಅದನ್ನೇ ಪ್ರಾರ್ಥನೆ ಸಮಯವಾಗಿ ಮಾಡ್ತೀನಿ. ನೀನು ಎಲ್ಲಿ ಬಲಹೀನತೆ ಇದೆಯಾ ಆ ಸಮಯವನ್ನ ಪ್ರಾರ್ಥನೆಯ ಸಮಯ ಆಗಿ ಮಾರ್ಪಡಿಸಿಕೋ. ಹಲ್ಲೆಲೂಯಾ! ನಿನ್ನ ಬಲಹೀನತೆ ನಿನಗೂ ದೇವರಿಗೂ ಗೊತ್ತಿದೆ. ಆ ಸಮಯವನ್ನೇ ಪ್ರಾರ್ಥನೆಯ ಸಮಯವಾಗಿ ಮಾರ್ಪಡಿಸಿಕೋ. ಹಲ್ಲೆಲೂಯಾ! ನೋಡಿ, ಕಾರಣವೇನೆಂದರೆ ಅವರ ಪಾಪದಲ್ಲಿ ಬಿದ್ದ ಸಮಯ ಸಂಜೆ ವೇಳೆ ಆಗಿತ್ತು. ಸಂಜೆ ವೇಳೆ ಉಪ್ಪರಿಗೆಯಲ್ಲಿ ಆಟ ಆಡುತ್ತಿದ್ದಾಗ ಒಬ್ಬ ಸ್ತ್ರೀ ಸ್ನಾನ ಮಾಡುವುದನ್ನು ಕಂಡು ಇಚ್ಛೆಗೆ ಒಳಗಾಗಿ ವ್ಯಭಿಚಾರದಲ್ಲಿ ಬಿದ್ದನು. ಕೊಲೆ ಮಾಡುವವರೆಗೂ ಆತನು ಕೊಂಡೊಯ್ದನು. ಅವನ ಕುಟುಂಬ ಭಯಂಕರವಾದ ಶಾಪಕ್ಕೆ ಒಳಗಾಯಿತು. ಯಾರದು? ದಾವೀದನು. ಅದರಿಂದ ಪಾಠ ಕಲಿತ ದಾವೀದನು ಸಂಜೆ ವೇಳೆಯನ್ನು ಮುಖ್ಯವಾದ ಪ್ರಾರ್ಥನೆಯ ಸಮವಾಗಿ ಆರಿಸಿಕೊಂಡನು. ನಾವು ಎಲ್ಲಿ ಬಿದ್ದಿದ್ದೀವಿ, ಯಾವ ಸ್ಥಳದಲ್ಲಿ ಬಿದ್ದಿದ್ದೀವಿ, ಆ ಸ್ಥಳದಲ್ಲೇ ಪ್ರಾರ್ಥನೆಯನ್ನು ಮೊಳಗಿಸಬೇಕು. ಹಲ್ಲೆಲೂಯಾ! ನೋಡಿ, ಪ್ರಾರ್ಥನೆ ಸಮಯವನ್ನು ಆರಿಸಿಕೊಂಡನು. ಪಾಪದಿಂದ ಬಿಡುಗಡೆ ಹೊಂದುವ ಮಾರ್ಗ ಪ್ರಾರ್ಥನೆಯಿಂದಲೇ ಎಂದು ತಿಳಿದು ಪ್ರಾರ್ಥಿಸಿ ಕರ್ತನ ಕೃಪೆಯನ್ನು ಹೊಂದಿಕೊಂಡು ದಿನವೂ 3 ಆವರ್ತಿ ಪ್ರಾರ್ಥಿಸಿರಿ. ಕರ್ತನ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಮಧ್ಯಾಹ್ನ ಹೆಂಗ್ ಮಾಡೋದು ಹೇಳಿ? ತಿಂದ ತಕ್ಷಣ ನಿದ್ದೆ ಬರೋದು. ಎಲ್ಲಿ ಮಾಡೋದು? ಕೇಳುವಾಗ ಚುರುಕಾಗಿ ವಾಕ್ಯ ಏನಾಗಿದೆ ಹೇಳಿ? ಮೊದಲೇ ನಾನು ಹೇಳಿದೆ, ಯೋಹಾನ 1ನೇ ಅಧ್ಯಾಯ
ವಾಕ್ಯ 1ನೇ ವಚನದಲ್ಲಿ ಆದಿಯಲ್ಲಿ ವಾಕ್ಯ, ಆ ವಾಕ್ಯ ದೇವರ ವಾಕ್ಯ ಕೇಳಿ, ವಾಕ್ಯ ದೇವರಾಗಿದೆ. ನಿನ್ನ ಹೃದಯಕ್ಕೆ ವಾಕ್ಯ ದೇವರು ನಿನ್ನ ಹೃದಯದಲ್ಲಿ ಮಾತಾಡ್ತಾ ಇದ್ದಾನೆ. ಈಗ ಒಬ್ಬೊಬ್ಬರ ಹತ್ರ ಕೂತಾಗ ಮಾತಾಡ್ತಾ ಇದ್ದೇನೆ, ನಾನು ಆ ಸಮಯದಲ್ಲಿ ಅರ್ಥ ಮಾಡುತ್ತಲ್ಲ, ಪ್ರಾರ್ಥನೆಯಲ್ಲಿ ಕಲಿಬೇಕೆಂಬುದಾಗಿ ನಿನ್ನ ಹೃದಯದಲ್ಲಿ ಭಯ ಹುಟ್ಟಬೇಕು. ಯಾರಿಗೂ ಭಯ ಪಡಬೇಡಿ, ದೇವರಿಗೆ ಭಯ ಪಡಬೇಡಿ. ದೇವರು ನಿನ್ನ ಜೀವಿತವನ್ನು ಗಮನಿಸ್ತಾನೆ. ನಿನ್ನ ಜೀವಿತ ಎಲ್ಲ ನೋಡಿದಾಗ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ವೈಯಕ್ತಿಕವಾಗಿ ನಿನ್ನ ಜೀವಿತ ದೇವರಿಗೂ ನಿನಗೂ ಸರಿಯಾದ ಸಂಬಂಧ ಇದೆಯಾ ಅದನ್ನು ಪರೀಕ್ಷೆ ಮಾಡಿ. ನಾನು ದೇವರ ಜೊತೆ ಸಂಬಂಧ ಸರಿ ಇದ್ದಾದ್ರೆ ನಿನ್ನ ಜೀವಿತ ಕಾಲವೆಲ್ಲ ನಿನ್ನ ಆಶೀರ್ವಾದಕರವಾಗಿ ಯಾರಿಗೂ ಕೈ ಚಾಚನ ಕೊಡುವ ಹಾಗೆ ದೇವರು ಕೊಡುವ ಹಾಗೆ ಮಾಡ್ತಾನೆ. ನನ್ನನ್ನು ಮಾತ್ರ ಅಲ್ಲ, ನಿಮ್ಮನ್ನು ಮಾಡ್ತಾನೆ, ನಿನ್ನ ಮಕ್ಕಳನ್ನು ಅದೇ ರೀತಿ ಆಶೀರ್ವಾದ ಮಾಡ್ತಾನೆ. ಪ್ರಾರ್ಥನೆ ಜೀವಿತ ಬಹಳ ಪ್ರಾಮುಖ್ಯ. ನೋಡಿ, ಪ್ರಾರ್ಥನೆಯೊಂದಿಗೆ ತಿಳಿದು ಪ್ರಾರ್ಥಿಸಿರಿ, ಕರ್ತನ ಕೃಪೆಯಲ್ಲಿ ನೆಲೆ ನಿಲ್ಲಿರಿ. ಪ್ರಾರ್ಥನೆ ಕೇಳುವಾತನಾಗಿದ್ದಾನೆ. ಏನಾಗಿದ್ದಾನೆ? ಯಾಕೆ ಕೇಳ್ತಾನೆ ಪ್ರಾರ್ಥನೆ? ಎಸ್, ನೀನು ಪಾಪಿನೋ ದುಷ್ಟನೋ ಏನೋ ಅನ್ನೋದನ್ನಲ್ಲ, ದೀನತೆಯ ಪ್ರಾರ್ಥನೆಯನ್ನು ಮಾತ್ರ ದೇವರು ಕೇಳೇ ಕೇಳ್ತಾನೆ. ದಾವೀದ ಪಾಪ ಮಾಡಿದಾಗ ಅವರು ದೇವರ ಸಮ್ಮುಖದಲ್ಲಿ ಬಂದು ಏನ್ ಕೇಳ್ತಾ ಇದ್ದಾರೆ? ದೇವರೇ, ನಾನು ಪಾಪಿ ಎಂಬುದಾಗಿ ನಾನು ಒಪ್ಪಿಕೊಂಡೆ. ನನ್ನ ಪಾಪವು ನನ್ನ ಕಣ್ಣೆದುರಿನಲ್ಲೇ ಇದೆ ಸ್ವಾಮಿ. ನನ್ನ ನಿನ್ನ ಸನ್ನಿಧಿಯಿಂದ ತಡೆ ಬಿಡಬೇಡ. ನಿನ್ನ ಪರಿಶುದ್ಧಾತ್ಮನಿಂದ ಎಂತ ದೀನತೆ ಅದ್ರ ಮರೀಲಿಲ್ಲ. ಆತ ಪಾಪ ಎಷ್ಟೇ ಇದ್ರೂ ಕೂಡ ನಿನ್ನ ಪ್ರಾರ್ಥನೆ ತಗ್ಗಿದ ಹೃದಯ ದೇವರು ಇಷ್ಟ ಯಜ್ಞವಾಗಿ ಮಾರ್ಪಡಿಸ್ತಾರೆ. ತಗ್ಗಿದ ಹೃದಯ, ನಿನ್ನ ಜೀವಿತ ಹೇಗಿದೆ ಅನ್ನೋದು ದೇವರ ಮುಖ್ಯವಾದ ಪ್ರಶ್ನೆ ಅಲ್ಲ. ನೀನು ಯಾವ ರೀತಿ ಪ್ರಾರ್ಥನೆ ಮಾಡ್ತೀಯ ಅನ್ನೋದು ಮುಖ್ಯ. ನೀವು ಯಾವ ಹೃದಯದಿಂದ ಪ್ರಾರ್ಥನೆ ಮಾಡ್ತೀರಿ? ತಗ್ಗಿದ ಹೃದಯ, ಜಜ್ಜಿವಾದ ಮನಸ್ಸು ದೇವರು ತಿರಸ್ಕಾರ ಮಾಡುವುದಿಲ್ಲ. ಹಲ್ಲೆಲೂಯಾ. ದೇವರು ಇಷ್ಟುದ್ದ ಪ್ರಾರ್ಥನೆ ಕೇಳ್ತೀನಿ ಅಂತ ಎಲ್ಲೂ ಬರ್ದಿಲ್ಲ. ಜಜ್ಜಿ ಹೋದ ಮನಸ್ಸನ್ನ ದೇವರು ತಿರಸ್ಕಾರ ಮಾಡುವ ದೇವರಲ್ಲ. ನೀನು ಕಟುಕನೋ, ಪಾಪಿನೋ, ದುಷ್ಟನೋ ಇದೆಲ್ಲ ದೇವರಿಗೆ ಪ್ರಶ್ನೆ ಅಲ್ಲ. ನಾವೆಲ್ಲರೂ ಪಾಪಿಗಳೇ. ಪ್ರಾರ್ಥನೆ ಕೇಳುವವರು ಮಾತ್ರ ಒಳ್ಳೆಯವರು. ಆತನೇ ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರು. ಕೀರ್ತನೆ 65 2ನೇ ವಚನ ಓದ್ರಿ. ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ಹಲ್ಲೆಲೂಯಾ. ಯಾಕೆ ಬರ್ತಾರೆ ದೇವರ ಹತ್ರ? ಪ್ರಾರ್ಥನೆ ಕೇಳ್ತಾನೆ. ಪ್ರಾರ್ಥನೆ ಕೇಳಿಲ್ಲ ಅಂದ್ರೆ ನಾವ್ಯಾಕೆ ಬರೋಣ? ಅಲ್ವಾ? ನೀನ್ ಯಾವ ರೀತಿ ಇದೆಯಾ ಅಂತ ಪ್ರಶ್ನೆ ಅಲ್ಲ ದೇವರಿಗೆ. ಯಾವ ಹೃದಯದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ? ನಿನ್ನ ಜೀವಿತನ ದೇವರು ನೋಡಿ ಆಶೀರ್ವಾದ ಮಾಡಬೇಕಾದ್ರೆ ಜಜ್ಜಿದ ಹೃದಯ, ತಗ್ಗಿದ ಮನಸ್ಸು, ದೀನರಿಗೆ ಕೃಪೆ ದೊರೆಯುತ್ತೆ. ಯಾರಿಗೆ ಕೃಪೆ ದೊರೆಯುತ್ತೆ? ಯಾರಿಗೆ? ದೀನರಿಗೆ ಕೃಪೆ ದೊರೆಯುತ್ತೆ. ಅಹಂಕಾರಗಳನ್ನ ಎದುರಿಸ್ತಾನೆ, ದೀನರಿಗಾದರೂ ನಿನ್ನ ದೀನತೆ ಹೃದಯ ಇದೆಯಾ? ಖಂಡಿತ ನಿನ್ನ ಆಶೀರ್ವಾದ. ಹಲ್ಲೆಲೂಯಾ. ದಾವೀದನು ದೇವರಿಗೆ ಪ್ರಾರ್ಥನೆಯನ್ನು ಕೇಳುವಾತನು ಅಂತ ಹೆಸರಿಟ್ಟ. ಪ್ರಾರ್ಥನೆ ಕೇಳಲು ಆತನು ಜೀವವುಳ್ಳ ಕನಿಕರವುಳ್ಳಾಗಿರುವನು. ಆದ್ದರಿಂದಲೇ ಯಾವುದೇ ಸಮಯದಲ್ಲಿ ಆತನ ಪಾದದ ಬಳಿ ಪ್ರಾರ್ಥನೆಗೆ ಎಂದು ಬರಲು ಸಾಧ್ಯ. ಪ್ರಾರ್ಥನೆಗೆ ಉತ್ತರ ಕೊಡುವನೆಂದು ಆತನು ಲೆಕ್ಕವಿಲ್ಲದಷ್ಟು ವಾಗ್ದಾನಗಳು ನಮಗೆ ಕೊಟ್ಟಿದ್ದಾನೆ. ಪ್ರಾರ್ಥಿಸುವಂತೆ, ವಿಜ್ಞಾಪನೆ ಮಾಡುವಂತೆ, ಆತ್ಮವನ್ನು ಹಂಬಲಿಸುವ, ಬೇಡುವ ಆತ್ಮವನ್ನು ಸುರಿಸಿ ನಮಗೆ ದಯಪಾಲಿಸಿದ್ದಾನೆ. ಕೀರ್ತನೆ ರೋಮ ಪತ್ರಿಕೆ 8:26 ವಚನ ಓದಿ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಮಾಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಸ್ಗೋಸ್ಕರ ಬೇಡ್ತಾನೆ. ನೀವು ಗೊತ್ತಾ, ಒಂದೊಂದ್ಸಾರಿ ನಿಮಗೆ ಪ್ರಾರ್ಥನೆ ಮಾಡೋದಕ್ಕೆ ಆಗೋದಿಲ್ಲ. ಸಹಾಯ ಮಾಡೋದು ಯಾರು ಗೊತ್ತಾ? ನಿಮ್ ಜೊತೆ ಪವಿತ್ರಾತ್ಮ ನಿಂತಿರ್ತಾನೆ. ಪವಿತ್ರಾತ್ಮ ನಿಂತಿರಕ್ಕೆ ಸಹಾಯ ಮಾಡ್ತಾನೆ. ಏನ್ ಬೇಡ್ಕೋಬೇಕು, ಏನ್ ಕೇಳ್ಕೋಬೇಕು ಎಂಬುದಾಗಿ ನಿಮ್ಮಲ್ಲಿ ನರಳಾಟದಿಂದ ಪವಿತ್ರಾತ್ಮ ನಿಮಗೋಸ್ಕರ ಬೇಡ್ತಾನೆ. ದಾವೀದನು ಪ್ರಾರ್ಥಿಸಿ ಹೊಸ ಬಲವನ್ನು, ಧೈರ್ಯವನ್ನು ಹೊಂದಿಕೊಂಡನು. ಆದ್ದರಿಂದಲೇ ಕರಡಿಯನ್ನು ಎದುರಿಸಿ ನಿಂತನು, ಸಿಂಹದ ಬಾಯಿಯನ್ನು ಸೀಳಿದನು, ಗೋಲಿಯಾತನನ್ನು ಕೊಂದನು. ಪ್ರಾರ್ಥಿಸುವ ಮನಸ್ಸನ್ನು ಸಿಂಹಗಿಂತ ಧೈರ್ಯ ಉಳ್ಳವರು. ನಾವು ಪ್ರಾರ್ಥಿಸುವವರು ಯಾರು ಗೊತ್ತಾ? ಸಿಂಹಗಿಂತಲೂ ಬಲ ಉಳ್ಳವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಿಂಹಗಿಂತ ಬಲಿಷ್ಠರು ನಾವು ದೇವಾದಿ ದೇವರ ಮಕ್ಕಳಾದ ನಾವು ಪ್ರಾರ್ಥಿಸುವವರು ಭಯಂಕರರು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವಜನರು ತಮ್ಮ ಪ್ರಾರ್ಥನೆಯೊಂದಿಗೆ ನಂಬಿಕೆಯನ್ನು ಸೇರಿಸಿಕೊಳ್ಬೇಕು. ಪ್ರಾರ್ಥನೆ
ಪ್ರಾರ್ಥಿಸಿ ಸೂರ್ಯನನ್ನ ಚಂದ್ರನನ್ನ ಮಳೆಯನ್ನ ನಿಲ್ಲಿಸಿದ್ರು ಆ ದಿನ. ಯಾರು? ಯೆಹೋಶುವ ಪ್ರಾರ್ಥನೆ ಮಾಡಿದ ಸೂರ್ಯ ಚಂದ್ರ ಅಲ್ಲೇ ನಿಂತು. ಪ್ರಾರ್ಥನೆ ಮಾಡಿದ ಎಲಿಯ ಮಳೆ ಬಂತು. ಪ್ರಾರ್ಥನೆ ಮಾಡಿದ ಮಳೆ ನಿಂತೋಯ್ತು. ಪ್ರಾರ್ಥನೆ ಮಾಡಿದ ಬೆಂಕಿ ಬಂತು. ಎಲ್ಲ ಹೆಂಗೆ? ಪ್ರಾರ್ಥನೆಯಿಂದಲೇ 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 ಎಲ್ಲವೂ ಆಗುತ್ತೆ. ಹಲ್ಲೆಲೂಯಾ. ಮತ್ತೆ ಅದನ್ನು ಆಕಾಶದಿಂದ ಬೆಂಕಿ ಬರಮಾಡಿದನು. ಹಳೆಯವರ ಬಗ್ಗೆ ದೇವಜನರು ತನ್ನ ಸ್ವಂತ ಜ್ಞಾನದಿಂದ ಪ್ರಾರ್ಥಿಸಿದರು. ಆದರೆ ದೃಢವಾಗಿ ಪ್ರಾರ್ಥಿಸುವಂತೆ ಅವರಿಗೆ ಯೇಸುವಿನ ನಾಮ ಕೊಡಲ್ಪಡಲಿಲ್ಲ. ಇವತ್ತು ನಮಗೆ ಯೇಸುವಿನ ನಾಮ ಕೊಡಲ್ಪಟ್ಟಿದೆ. ಅವರಿಗೆ ಯೇಸುವಿನ ನಾಮ ಇರಲಿಲ್ಲ. ಇವತ್ತು ನಮಗೆ ಯೇಸು ಕ್ರಿಸ್ತನ ಅಧಿಕಾರವನ್ನು ಕೊಟ್ಟಿದ್ದಾನೆ. ಆರು ಸೇವೆಗಳನ್ನು ವೈದ್ಯ ಸಕಲ ಬಲವನ್ನು ಮುರಿಯುವಂತ ಅಧಿಕಾರವನ್ನು ಯೇಸು ನಮಗೆ ಕೊಟ್ಟಿದ್ದಾನೆ. ಈಗ ಕೊಟ್ಟಿರೋದು ಎಲ್ಲರಿಗೂ ಕೊಟ್ಟಿದ್ದಾನೆ. ಯಾರೆಲ್ಲ ಅಧಿಕಾರದಿಂದ ಪ್ರಾರ್ಥನೆ ಮಾಡ್ತಾರೆ, ಅಧಿಕಾರ ಉಳ್ಳವರಾಗಿ ನಮಗೊಂದು ಅಧಿಕಾರ ಕೊಟ್ಟಿದ್ದಾನೆ. ಆವು ಚೇಳುಗಳನ್ನು ವೈದ್ಯ ಸಕಲ ಬಲವನ್ನ ಮುರಿಯುವಂತ ಅಧಿಕಾರ. ಸಾಮಾನ್ಯದಲ್ಲದು. ನೀನು ಸಾಮಾನ್ಯವಾಗಿ ತಿಳಿದ್ರೆ ಸಾಮಾನ್ಯತೆ, ಆದ್ರೆ ಅದು ನನಗೆ ಕೊಟ್ಟಿರುವ ಅಧಿಕಾರ. ಅಧಿಕಾರದ ಮೇಲೆಗೆ ನಾನು ನಿನ್ನ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನೋಡಿ, ಆದ್ರೆ ದೃಢವಾಗಿ ಪ್ರಾರ್ಥಿಸುವಂತೆ ಯೇಸುವಿನ ನಾಮ ಅವರಿಗೆ ಕೊಡಲಿಲ್ಲ. ಆದರೆ ನಮಗಾದರೂ ನೀವು ನನ್ನ ಹೆಸರಿನಲ್ಲಿ ಏನಾದರೂ ಕೇಳಿಕೊಂಡರೆ ಅದು ನಾನು ಕೊಡುತ್ತೇನೆ. ಯಾರ ಹೆಸರು? ಯೇಸುವಿನ ಹೆಸರಿನಲ್ಲಿ ಎಲ್ಲವನ್ನ ನಮಗೆ ಕೊಡ್ತಾನೆ. ನೋಡಿ, ಯೋವೇಲ 2:28 ವಚನ ಓದ್ರಿ. ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ. ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬಿಡುವವು. ನಿಮ್ಮ ಯೌವನಸ್ಥರಿಗೆ ದೀರ್ಘದರ್ಶನಗಳು ಆಗುವವು. ಹಲ್ಲೆಲೂಯಾ. ನಾನು ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಎಲ್ಲರೂ ಪ್ರವಾದಿಸ್ತಾರೆ. ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುತ್ತೆ. ಇದೆಲ್ಲ ಇಲ್ಲಿ ನೆರವೇರ್ತಂದ್ರೆ ಯೋಸೇಫನಿಗೆ ದರ್ಶನಗಳು ಕಾಣಿಸಿತು, ಕನಸುಗಳು ಬಿದ್ದವು, ಅದು ನೆರವೇರಿತು. ದೇವರ ಪ್ರವಾದಿಸಿದ ಪ್ರವಾದನೆಗಳು ಒಂದು ಬಿದ್ದು ಹೋಗಲಿಲ್ಲ ಪ್ರಿಯರೇ. ಇವತ್ತು ನನಗೂ ನಿನಗೂ ದರ್ಶನಗಳಾಗಬೇಕು. ಯೌವನಸ್ಥರು ಪ್ರಾರ್ಥನೆ ಮಾಡಬೇಕು. ಮನಸ್ಸಿನಲ್ಲಿ ದೆವ್ವ ಬರ್ತಿದ್ವು, ಅದು ಇದೆಲ್ಲ ಬರೋದು ದರ್ಶನಗಳು ಕಾಣಬೇಕು. ಮುಂದೆ ಆಗುವ ದರ್ಶನಗಳು, ಹಿಂದೆ ಆಗುವುದೆಲ್ಲವನ್ನ ಕಾಣುವ ಕೃಪೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆ ದರ್ಶನಗಳನ್ನು ಕಾಣಬೇಕು. ಆದ್ದರಿಂದಲೇ ಪ್ರಾರ್ಥಿಸುವಾಗ ಆತ್ಮದಿಂದಲೂ ಸತ್ಯದಿಂದಲೂ ಕೂಡಿದವರಾಗಿ ಪ್ರಾರ್ಥನೆ ಮಾಡಿ. ಎರಡು ನುಡಿ ಪ್ರಾರ್ಥನೆ ಮಾಡಿ. ದೇವರೇ, ತಂದೆ ರಾಶಿ ತಾಯಿ ರಾಶಿ ನನ್ನ ಮಕ್ಕಳನ್ನ, ಇದೆಲ್ಲ ಇದು ಗಿಳಿಪಾಠದ ಪ್ರಾರ್ಥನೆ. ನೀನು ಆತ್ಮದಿಂದ ಪ್ರಾರ್ಥಿಸಲಿ. ಹೇಗೆ? ಆತ್ಮ ನಿನ್ನನ್ನು ಎಳ್ಕೊಂಡು ಹೋಗಿ ಯಾವುದಕ್ಕಾಗಿ ಪ್ರಾರ್ಥನೆ ಮಾಡು ಹೇಳ್ತಾರೋ ಆ ವಿಷಯಕ್ಕಾಗಿ ನೀನು ನಾನು ಪ್ರಾರ್ಥನೆ ಮಾಡಬೇಕು. ಅದು ಆತ್ಮದ ಪ್ರಾರ್ಥನೆ. ಪ್ರಾರ್ಥನೆ ಅನ್ನೋದು ನಾನು ಹೇಳ್ತೀನಿ ಇಂಥದಕ್ಕಾಗಿ ಪ್ರಾರ್ಥನೆ ಮಾಡ್ರೆ ಅಂದ್ರೆ ನಾನು ಹೇಳಿದ್ರೆ ನೀವು ಪ್ರಾರ್ಥನೆ ಮಾಡಿ. ನೀನು ನಾನು ಆತ್ಮದಲ್ಲಿ ಪ್ರಾರ್ಥನೆ ಮಾಡು. ಏನ್ರಲ್ಲಿ? ಆತ್ಮದಲ್ಲಿ. ನೀನು ನಾನು ಆರಾಧಿಸೋದು ಆತ್ಮದಲ್ಲಿ, ಸತ್ಯದಲ್ಲಿ. ಎರಡಾಡು ಇಲ್ಲಿ ಕೂತ್ಕೊಂಡ್ವಿ, ಕಣ್ಣು ಬಿಟ್ವಿ, ಎರಡು ಹಾಡು ನೋಡಿದ್ವಿ, ಆಡಿದ್ವಿ. ಅದು ಏನಾಯ್ತು? ಆತ್ಮದಲ್ಲಿ ಆಡಿದಾಗೆಲ್ಲ ಕಣ್ಣು ಮುಚ್ಚಿ ನೀನು ಆಡಿದ್ರೆ ನಿನಗೆ ದೇವರ ಹಾಡುಗಳೆಲ್ಲ ತೋರಿಸ್ತಾನೆ ಇರ್ಬೇಕು. ಆಡ್ತಾ 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 ದೇವರ ಮಹಿಮೆಯನ್ನು ನೀನು ಕಾಣಬೇಕು. ಸುಮ್ಮನೆ ಎರಡು ಆರಾಧನೆ ಮಾಡಿ, ಎರಡು ಹಾಡು ಚಪ್ಪಾಳೆ ತಟ್ಟೆ ಅಲ್ಲೇ ಹಾಡದೆ ಹೋದೆ ಅಂದ್ರೆ ನಿನಗೂ ಅದಕ್ಕೂ ಏನು ಸಂಬಂಧ ಇರುವುದಿಲ್ಲ. ಆತ್ಮದಲ್ಲಿ ಆರಾಧನೆ, ಆತ್ಮದಲ್ಲಿ ಪ್ರಾರ್ಥನೆ ಮಾಡೋದಾದ್ರೆ ನಿನ್ನ ನನ್ನ ಜೀವಿತ ದೇವರು ಬದಲಾಯಿಸ್ತಾನೆ. ಅಪೊಸ್ತಲರ ಆರಾಧನೆ ಮಾಡುವಾಗ ಎಲ್ಲವೂ ಕದಲಿತು, ನಡುಗಿತು, ಬಿರುಗಾಳಿಯಂತೆ ಅವರ ನಾಲಿಗೆಗಳು ವಿಂಗಡವಾಯಿತು. ಹಲ್ಲೆಲೂಯಾ. ನಿನ್ನ ನಾಲಿಗೆ ವಿಂಗಡವಾಗಿ ಅನ್ಯ ಭಾಷೆಗಳಿಂದ ಆರಾಧನೆ ಮಾಡುವ ದೈವ ಪ್ರಸನ್ನತೆಯನ್ನು ಹೊಂದಿಕೊಳ್ಳಬೇಕು. ಪ್ರಾರ್ಥನೆ ಮಾಡಿದ್ರೆ ಹಿಂದೆ ಮುಂದೆ ಏನು ನೋಡಬಾರ್ದು. ಆ ಬಂದು ಕಚ್ಚಿದ್ರು ನೀನು ದೇವರನ್ನು
ನಿಮಿಷ ಪ್ರಾರ್ಥನೆ ಮಾಡಿದಾಗ ನಿದ್ದೆ ಬರುತ್ತೆ. ಒಂದು ಅದಕ್ಕೆ ಇಂಥ ಉತ್ಸಾಹ ಇರಬೇಕು. ನಿದ್ರೆ ಬರಬಾರದು ನಿಮ್ಮ ಜೀವಿತದಲ್ಲಿ. ಆ ನಿದ್ರೆಯನ್ನ ತ್ಯಾಗ ಮಾಡಿ ದೇವರು ನಿಮ್ಗೆ ತ್ಯಾಗವಾಗಿ ಆತನನ್ನು ಕೊಟ್ಟಿದ್ದಾನಂದ್ರೆ ನೀನು ಒಂದು ಹೊತ್ತು ನಿದ್ರೆ ಕಾಯ್ಬೇಕಲ್ಲ. ಆತನನ್ನು ತ್ಯಾಗ ಮಾಡಿದಾನಂದ್ರೆ ನಾನು ಅಷ್ಟೇ ಆತನಿಗೆ ಪ್ರೀತಿ ತೋರಿಸ್ಬೇಕು. ಪ್ರಾರ್ಥನೆಗೆ ಉತ್ತರ ಕೊಟ್ಟೇ ಕೊಡ್ತಾನೆ. ನೀನು ಪಾಪಿ ಎಂಬುದಾಗಿ ಸೈತಾನನ ಹೃದಯದಲ್ಲಿ ಆಲೋಚನೆ ತಂದು ಪ್ರಾರ್ಥನೆ ಮಾಡಿದಾಗೆ ತಡೆ ಹಿಡಿದ್ರು ಕಟ್ಟುಗಳು ಮುರಿಯಲಿ. ಮನಸ್ಸಾಕ್ಷಿ ಬಾಧಿಸುತ್ತಿರುವ ಎಲ್ಲ ಜನರ ಆ ಮನಸ್ಸಾಕ್ಷಿ ಬಿಟ್ಟು ಪ್ರಾರ್ಥನೆ ಮಾಡುವ ಕಡೆಗೆ ಹಿಂದಿರುಗಿ ಬರಲಿ. ಹಲ್ಲೆಲೂಯಾ. ಪ್ರಾರ್ಥನೆ 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 ಭಕ್ತನ ಉಸಿರಾಡಿದೆ. ಹಳೆಯ ಕಾಲದಲ್ಲಿ ಒಂದು ಹಾಡಿದೆ, ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆ ಗುರುತು, ನೀನು ಪ್ರಾರ್ಥನೆಯಿಂದಲೇ ಬಾಳುವಿ ಕಲಿತು. ಪ್ರಾರ್ಥನೆ ಭಕ್ತಿಗೆ ಗುರುತು. ನೀನ್ ಭಕ್ತಿ ಇದೆಯಾ? ಭಕ್ತಿ ಇದೆ ಅಂತ ನಾವು ಜನಗಳಿಗೆ ತೋರ್ಸಕ್ ಆಗಲ್ಲ ಪ್ರಿಯರೇ. ಭಕ್ತಿ ಪ್ರಾರ್ಥನೆಗೆ ಗುರುತಾಗಿದೆ. ಏನಾಗಿದೆ? ನಿನ್ನ ಪ್ರಾರ್ಥನೆಗೆ ಭಕ್ತಿಗೆ ಗುರುತಾಗಿದೆ. ಭಯ ಭಕ್ತಿ ಎರಡೂ ಇರಬೇಕು. ಭಕ್ತಿ ಇಲ್ಲ ಅಂದ್ರೆ ನಿನ್ನ ಭಯ ವೇಸ್ಟ್. ಭಕ್ತಿ ಇಲ್ಲ ಅಂದ್ರೆ ಭಯ ವೇಸ್ಟ್. ಭಯ ಇದ್ದು ಭಕ್ತಿ ಇಲ್ಲ ಅಂದ್ರೆ ವೇಸ್ಟ್. ಎರಡು ಇರಬೇಕು. ಎರಡು ಕಣ್ಣಿಗೆ ಈ ಎರಡು ಕಣ್ಣಲ್ಲಿ ಒಂದು ಕಣ್ಣು ಕಾಣಿಸಿಲ್ಲ ಅಂದ್ರೆ ಏನಾಗುತ್ತೆ? ಪೂರ್ತಿ ಆಗುತ್ತಾ? ಇಲ್ಲ. ಎರಡು ಬೇಕು. ಆ ಎರಡು ನಿನ್ನ ಜೀವಿತದಲ್ಲಿ ಇರಲಿ. ಹಲ್ಲೆಲೂಯಾ. ಶುದ್ಧೀಕರಣಕ್ಕಾಗಿ ಹೋಗ್ತಾ ಇದ್ದಾನೆ. ಕೀರ್ತನೆ 19, 12, 13ನೇ ವಚನ. ಪ್ರಾರ್ಥನೆ ಮಾಡಿದ ಶುದ್ಧೀಕರಣ. ಪ್ರಾರ್ಥನೆ ಕೂತಾಗ ನಿನ್ನ ಪಾಪಗಳನ್ನ ಮತ್ತೆ ಹಲ್ಲೆಲೂಯಾ. ಪ್ರಾರ್ಥನೆಗೆ ಮುಂದೆ ನಾವು ಪಾಪಗಳನ್ನು ಅರಿಕೆ ಮಾಡಬೇಕು. ದೇವರೇ, ನಾನು ಇಂಥ ತಪ್ಪು ಮಾಡಿದೆ. ಕಣ್ಣಿನಿಂದ ನೋಡಬಾರ್ದು ನೋಡಿದೆ, ಕಿವಿಯಿಂದ ಕೇಳಬಾರ್ದು ಕೇಳಿದೆ, ಹೃದಯ ಗ್ರಹಿಸದನ್ನ ಗ್ರಹಿಸಿದೆ. ಈ ತಪ್ಪುಗಳನ್ನ ಮನ್ನಿಸಿ ನನ್ನ ಪ್ರಾರ್ಥನೆಗೆ ಏನ್ ಮಾಡು? ಉತ್ತರ ಕೊಡು. ಪ್ರಾರ್ಥನೆಗೆ ತಡೆಯಾಗಿ ನಿಂತಿರೋದೇನು? ನಿನ್ನ ಪಾಪಗಳು. ಬೇರೆ ಯಾರೋ ಮಾಡಿದ ಪಾಪ ನನ್ನ ಪ್ರಾರ್ಥನೆಗೆ ಯಾಕೆ ಅಡ್ಡಿಯಾಗುತ್ತೆ? ನನ್ನ ಪಾಪನೇ ನನ್ನ ಪ್ರಾರ್ಥನೆಗೆ ಅಡ್ಡಿ. ನನ್ನ ಪ್ರಾರ್ಥನೆಗೆ ನನ್ನ ಪಾಪ ಅಡ್ಡಿಯಾದ್ರೆ ಅದನ್ನ ಶುದ್ಧೀಕರಣ ಮಾಡು. ಎಲ್ಲಿ? ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿ ಏನ್ ಮಾಡಬೇಕು? ಶುದ್ಧೀಕರಣ. ಪ್ರಾರ್ಥನೆ ಮೂಲಕ ಶುದ್ಧೀಕರಣವಾಗುತ್ತೇವೆ, ಪಾಪ ಕ್ಷಮಾಪಣೆ ಹೊಂದಿಕೊಳ್ಳುತ್ತೇವೆ, ಪರಿಶುದ್ಧರಾಗುತ್ತೇವೆ, ಜಯದ ಜೀವಿತದ ಕಡೆಗೆ ಹೆಜ್ಜೆ ಹಾಕುತ್ತೇವೆ. ಪ್ರಾರ್ಥನೆ ಸಮಯ ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಂಡಿರುವ ಕುಂದುಕೊರತೆಗಳನ್ನು ಕರ್ತನ ಮುಂದೆ ಅರಿಕೆ ಮಾಡಿ ಬಿಟ್ಟು ಬಿಡುವ ಸಮಯವಾಗಿದೆ. ಏನ್ ಮಾಡ್ಬೇಕು? ಅರಿಕೆ ಮಾಡಿ ಬಿಟ್ಟು ಬಿಡ್ಬೇಕು. ಮತ್ತೆ ಅದೇ ಮಾಡೋದನ್ನ ಇಲ್ಲಿ ಬಿಡೋದು, ಮತ್ತೆ ಅದೇ ಮಾಡೋದಂದ್ರೆ ದೇವರ ಪ್ರಾರ್ಥನೆಗೆ ಉತ್ತರ ಕೊಡುವುದು. ಹಲ್ಲೆಲೂಯಾ. ಪ್ರಾರ್ಥನೆಗೆ ಉತ್ತರ ಕೊಡ್ಬೇಕಂದ್ರೆ ನಿಮ್ಮ ಪಾಪದ ಅರಿಕೆ ಬಹಳ ಮುಖ್ಯ. ಏನೆಲ್ಲ ಮಾಡಿದ್ದೀರಾ ನಿನಗೂ ದೇವರಿಗೂ ಬಿಟ್ಟಿರು. ಈಗ ನನ್ನ ಪಾಪ ನಿನಗೆ ಗೊತ್ತಾಗುತ್ತಾ? ಇಲ್ಲ. ಯಾರು ಗೊತ್ತಾಗ್ತಿದೆ ನಾನು ಪಾಪ ಮಾಡಿದ್ದೀನಂತ? ಮತ್ತೆ ನಿನ್ ಪಾಪ ನನಗೆ ಹೇಗೆ ಗೊತ್ತಾಗ್ಬೇಕು? ನಿನ್ ಪಾಪ ದೇವರ ಮುಂದೆ ಅರಿಕೆ ಮಾಡು. ಆ ಪಾಪದ ಅರಿಕೆ ಮಾಡಿದಾಗ ಪ್ರಾರ್ಥನೆಯನ್ನು ನೀವು ಕೇಳ್ತಾರೆ. ಹೇರಳವಾಗಿ ಏನ್ ಮಾಡ್ತಾರೆ? ನಿನ್ನ ಪ್ರಾರ್ಥನೆಯನ್ನ ಕೇಳ್ತಾರೆ. ಕೀರ್ತನೆ 139, 23, 24ನೇ ವಚನ. ಕೀರ್ತನೆ 139, 23, 24. ದೇವರನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿ ಇರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ಆಮೆನ್. ಹಲ್ಲೆಲೂಯಾ. ಭಕ್ತನಾದ ದಾವೀದನು ಹೇಳ್ತಾನೆ, ಮೊದಲನೇ ವಚನ, ದೇವ ನನ್ನನ್ನು ಪರೀಕ್ಷಿಸಬೇಕು. ನಾನು ಏನಾಗಿದೆ? ದೂರದಿಂದಲೇ ನಮ್ಮ ಆಲೋಚನೆ ದೇವರಿಗೆಲ್ಲ ಗೊತ್ತಿದೆ. ನನ್ನ ಆಲೋಚನೆ ಏನು, ನಾನು ನಡೆಯೋದೆಂಗೆ, ಕೂತೋದೆಂಗೆ, ಮಲಗೋದೆಂಗೆ ಎಲ್ಲ ಗೊತ್ತಿದೆ. ದೇವರಿಗೆ ಮರೆಯಾಗಿ ನಾನೇನು ಏನು ಮಾಡಕ್ ಆಗುದಿಲ್ಲ. ಎಲ್ಲರಿಗೂ ಮರೆ ಮಾಚಬಹುದು, ಆದ್ರೆ ದೇವರಿಗೆ ಮರೆ ಮಾಚೋದಕ್ಕಾಗುದಿಲ್ಲ. ಅಲ್ಲಿ ಹೇಳ್ತಾನೆ, ನಾನು ಕೇಡಿನ ಮಾರ್ಗದಲ್ಲಿ ನನ್ನನ್ನು ಏನ್ ಮಾಡು? ದೇವ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನ ತಿಳಿದುಕೋ. ದೇವರ ಮುಂದೆ ಹೇಳ್ಬೇಕು, ದೇವೇ ನನ್ನ ಹೃದಯವನ್ನ ಪರೀಕ್ಷಿಸಿ ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನ ಗೊತ್ತು ಮಾಡು. ಮತ್ತೊಂದು ಹೇಳ್ತಾರೆ, ನಾನು ಕೇಳಿದ ಮಾರ್ಗದಲ್ಲಿ ಇರ್ತೇನೋ ಏನೋ ನೋಡಿ, ಗೊತ್ತಿಲ್ಲ ನನಗೆ, ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ಏನ್ ಮಾಡು? ಒಳ್ಳೆ ಮಾರ್ಗದಲ್ಲಿ ನಡೆಸು. ಇಷ್ಟು ದಿನ ಮಾಡಿ ಸಾಕು.
ಶರೀರ ಭಾವ ನಿನ್ನ ತಲೆ ಎತ್ತಿ ನಿಲ್ಲುತ್ತೆ. ಪ್ರಾರ್ಥನೆ ಮಾಡಿದಾಗ ಅದು ತಡೆಯುತ್ತೆ. ಅದು ಕೆಳಗಡೆ ಬೀಳ್ಬೇಕಾದ್ರೆ ನಿನ್ನ ಪ್ರಾರ್ಥನೆ ಮೇಲೆ ಇರಬೇಕು. ಏನಾಗಬೇಕು? ಮೇಲೆ ಇರಬೇಕು. ಪ್ರಾರ್ಥನೆ ಮೊದಲು ನನ್ನ ಜೀವಿತದ ಉಸಿರಾಗಿರಬೇಕು. ನೋಡಿ, ಕೆಟ್ಟ ಆಲೋಚನೆಗಳು, ಪಾಪ ಕಾರ್ಯಗಳು ಆವರಿಸಿಕೊಳ್ಳುತ್ತದೆ, ಪ್ರಾರಂಭವಾಗುತ್ತೆ. ಯಾವ ಪಾಪದಲ್ಲಿ ನೀವು ಆಗಾಗ್ಗೆ ಬೀಳ್ತಿದ್ದೀರಿ ಎಂದು ತಿಳಿದ ಸೈತಾನನು ಅದರಲ್ಲೇ ಪುನಃ ಬೀಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಗೊತ್ತಾ ನಿನ್ನ ವೀಕ್ನೆಸ್ ಯಾರಿಗೆ ಗೊತ್ತಿಲ್ಲ. ಸೈತಾನನ್ ಮಾತ್ರ ನಮ್ಮ ವೀಕ್ನೆಸ್ ಗೊತ್ತು. ಎಲ್ಲಿ ಇವ್ರನ್ನ ಇಟ್ಕೊಂಡ್ರೆ ಬೀಳ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತು. ನಿದ್ದೆಯಲ್ಲ ಬೀಳಿಸ್ತಾರೆ. ಪ್ರಾರ್ಥನೆ ಮಾಡ್ಬೇಕಂತ ಸಾಯಂಕಾಲ ಎಲ್ಲ ಪ್ರಾರ್ಥನೆ ಮಾಡ, ದೇವರನ್ನ ಬೆಳಗ್ಗೆ ಅಂತ ಬೇಗ ಪ್ರಾರ್ಥನೆಗೆ ಎದರ್ಬೇಕು ಅಂತ. ಅವಾಗೇ ಒಳ್ಳೆ ನಿದ್ರೆ. ಸೈತಾನ ಗೊತ್ತು ನೀನು ಎಲ್ಲಿ ಬೀಳಿಸ್ಬೇಕಂತ. ನೀನೊಂದು ರೂಟ್ ಹೋದ್ರೆ ಅವನೊಂದು ರೂಟ್ ಅಲ್ಲಿ ನಿನ್ನನ್ನು ಬೀಳಿಸ್ತಾನೆ. ಒಪ್ಪಿಕೊಳ್ಬೇಕು. ನನ್ನಿಂದ ನೀವೇನು ಹೇಳ್ತೀವಿ. ಎಷ್ಟೋ ನಾವು ಸಾರಿ ಪ್ರಾರ್ಥನೆ ಮಾಡ್ಬೇಕಂತ ಬಹಳ ಆಸೆಯಿಂದ ಉಪವಾಸದಿಂದ ರಾತ್ರಿ ಮಲಗಿರ್ತೀವಿ. ಹಾಗೆ ರಾತ್ರಿ ಎಲ್ಲ ನಿದ್ರೆ ಬರಲ್ಲ. 3 ಗಂಟೆ ನಿದ್ರೆ ಆಗ್ತದೆ. ಆ ಬೆಳಗ್ಗೆ ಪ್ರಾರ್ಥನೆ ಹೋಯ್ತು. ಗೊತ್ತು ಸೈತಾನ ನೀನು ಎಲ್ಲಿ ಎಳಿಬೇಕನ್ನೋದು ಆತನಿಗೆ ಗೊತ್ತು. ಪ್ರಾರ್ಥನೆಯಲ್ಲಿ ನಮ್ಮನ್ನ ನಿಲ್ಲೋದಕ್ಕೆ ತಡೆಯಾಗಿ ನಿಂತಿರೋದು ಸೈತಾನನ ಕ್ರಿಯೆಗಳು. ಅದನ್ನ ನಾವು ತಿಳ್ಕೋಬೇಕು. ಆತನ ಆಲೋಚನೆ ನಾವು ತಿಳ್ಕೋಬೇಕು. ಅವನೇ ದೊಡ್ಡ ಹೀರೋ ಆಗೋದಿಲ್ಲ, ನನ್ನ ದೇವರು ಹೀರೋ. ಹಲ್ಲೆಲೂಯಾ. ಸೈತಾನನಿಗೆ ಅಪಜಯ, ನನ್ನ ದೇವರಿಗೆ ಜಯ. ಸೈತಾನನು ಅದರಲ್ಲಿ ನಿಮ್ಮನ್ನು ಬೀಳಿಸುವಂತೆ ಪ್ರಯತ್ನಿಸುತ್ತಾನೆ. ಅದೇ ಸಮಯದಲ್ಲಿ ಪ್ರಾರ್ಥಿಸಿದರಲ್ಲಿ ಪವಿತ್ರಾತ್ಮ ನಿಮ್ಮ ಪಾಪಗಳನ್ನು ನಿಮಗೆ ತಿಳಿಯಪಡಿಸುತ್ತಾನೆ. ಪವಿತ್ರಾತ್ಮನ ಬೆಳಕು ನಿಮ್ಮಲ್ಲಿ ಮೂಡುವಾಗ ನಿಮ್ಮ ಜೀವಿತದಲ್ಲಿರುವ ಕೊರತೆಗಳು, ತಪ್ಪುಗಳು, ದೋಷಗಳು ಕರ್ತನು ತಿಳಿಸುತ್ತಾನೆ. ಆತನೇ ಪಾಪದ ಕುರಿತು, ನೀತಿ ನ್ಯಾಯಗಳ ಕುರಿತು ಖಂಡಿಸಿ ತಿಳಿಯಪಡಿಸ್ತಾನೆ. ಮನಸಾಕ್ಷಿ ಅರಿತವನು. ದೇವರ ಮನಸಾಕ್ಷಿ ಏನಾಗ್ತದೆ? ವಾಕ್ಯ ಹೇಳ್ತಾ ಇರುವಾಗ ಒಬ್ಬ ಹೃದಯದಲ್ಲಿ ಚುಚ್ಚುತ್ತೆ. ಅವಾಗ ತಿಳ್ಕೋಬೇಕು, ಪವಿತ್ರಾತ್ಮನಿಂದಲ್ಲಿ ಕಾರ್ಯ ಮಾಡೋದು ಯಾರು? ಪವಿತ್ರ. ನಾನು ಬಂದ್ಬಿಟ್ಟು ನೀನ್ ಪ್ರಾರ್ಥನೆ ಮಾಡಲ್ಲ, ಬೆಳಗ್ಗೆ ಎದ್ದಿದ್ಯಾ, ಸಾಯಂಕಾಲ ಎದ್ದಿದ್ಯಾ ಅಂತ ನಾನು ಒಬ್ಬೊಬ್ಬರನ್ನ ಕೇಳಕ್ಕಾಗುತ್ತಾ? ಏನ ಅದು ಅವ್ರಿಗೂ ದೇವರಿಗೆ ಇರುವಂತದ್ದು. ವಾಕ್ಯ ಅವರೊಟ್ಟಿಗೆ ಹೋಗುವಾಗ ನಾನು ಮಾಡಿಬೇಕು, ನಾನು ಬೆಳಗ್ಗೆ ಪ್ರಾರ್ಥನೆ ಮಾಡಲಿಲ್ಲ, ಸಾಯಂಕಾಲ ಪ್ರಾರ್ಥನೆ ಮಾಡಲಿಲ್ಲ, ಸರಿಯಾಗಿ ದೇವರಿಗೆ ಬೈಬಲ್ ಓದಲಿಲ್ಲ ಅಂತ ಅವರ ಹೃದಯದಲ್ಲೇ ದೇವರು ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಲ್ಲೆಲೂಯಾ. ದೇವರು ನಮ್ಮನ್ನ ನಡೆಸುವ ದೇವರಾಗಿದ್ದಾನೆ. ನೋಡಿ, ಯೆಶಾಯ ಹೇಳ್ತಾನೆ, ರಾಜನನ್ನ ನನ್ನ ಕಣ್ಣುಗಳು ಕಂಡವು. ಎಲ್ಲಿ ಅದನ್ನ ಏನ್ ದರ್ಶನ ಕಂಡ? ಸೆರೇಫಿಯರು, ಕೆರೂಬಿಗಳು ದೇವರನ್ನ ಆರಾಧನೆ ಮಾಡುವುದನ್ನ, ಸಿಂಹಾಸನದಲ್ಲಿ ಕೂತಿರುವ ದೇವರನ್ನ ಕಂಡು ಆಗುವಾಗ ಹೇಳ್ತಾನೆ, ಅಯ್ಯ ನಾನು ಹೊಲಸು ತುಟಿಯವನು, ಹೊಲಸು ತುಟಿಗಳ ರಾಜನನ್ನು ಕಂಡವಲ್ಲ ಅಂತ ಪ್ರಾರ್ಥನೆ ಮಾಡ್ತಾನೆ. ನಾವು ಹೊಲಸು ತುಟಿಯವರು. ಹೊಲಸು ತುಟಿಗಳ ಮಧ್ಯದಲ್ಲಿ ನಾನು ನೀನು ಜೀವಿಸ್ತಾ ಇದ್ದೀವಿ ಅಲ್ವಾ? ಹೌದಲ್ವಾ? ಹೊಲಸು ತುಟಿಯವರು, ಹೊಲಸು ತುಟಿಗಳ ಮಧ್ಯದಲ್ಲಿ ನಾನು ನೀನು ಜೀವಿಸ್ತಾ ಇದ್ದೇವೆ. ಹಾಗಾದ್ರೆ ರಾಜನನ್ನು ಕಾಣಬೇಕಂದ್ರೆ ನನ್ನ ಪಾಪಗಳನ್ನ ಹರಿಕೆ ಮಾಡ್ಬೇಕು. ಹಾಗೆ ಹೇಳ್ತಾನೆ, ಪರಲೋಕದಿಂದ ಒಬ್ಬ ದೇವದೂತನು ಒಂದು ದಂಡಾಸದಿಂದ ಬೆಂಕಿಯನ್ನು ತಂದು ಯೆಶಾಯನ ನಾಲಿಗೆ ಮೇಲೆ ಹಾಕ್ತಾನೆ. ಆಗ ಆತನ ದೋಷವು ನೀಗಿತು, ಶಾಪವು ಪರಿಹಾರವಾಯಿತು. ಆಗ ಆತನ ಹೇಳ್ತಾನೆ, ನಾನು ಹೋಗ್ತೇನೆ. ಯಾರು ಹೋಗ್ತೀರಾ ನನ್ನ ಸೇವೆಗಾಗಿ ಅಂದಾಗ ಆತನ ಹೇಳ್ತಾನೆ, ನಾನು ಇದ್ದೇನೆ, ನಾನು ಹೋಗ್ತೇನೆ ಅಂತಾನೆ. ಅವಾಗ ಆತನು ಸಿದ್ಧವಾಗ್ತಾನೆ. ಹಲ್ಲೆಲೂಯಾ. ದೇವರು ನಮ್ಮನ್ನ ಪ್ರತಿಯೊಬ್ಬರನ್ನ ಪ್ರಾರ್ಥನೆ ವೀರನಾಗಿ ಮಾಡಬೇಕೆಂದೇ ಆತನ ಉದ್ದೇಶ. ಯಾರು ಕೂಡ ನಾಶ ಆಗಿ ಹೋಗಬಾರ್ದು. ಎಲ್ಲರೂ ದೇವರ ಜೊತೆ ಸಂಬಂಧ ಇರಬೇಕು. ಆತನ ಜೊತೆ ನಾನು ನೀವು ನಿಲ್ಲಬೇಕು ಅನ್ನೋದೇ ದೇವರ ಉದ್ದೇಶ. ಒಂದು ತೀರ್ಮಾನ ಮಾಡಿ, ದೇವರನ್ನ ಎಷ್ಟು ಜನ ಪ್ರೀತಿ ಮಾಡ್ತಾರೆ? ಎಲ್ಲರ ಕೈ ಎತ್ತರಿ. ಇವಾಗ ಪ್ರೀತಿ ಎಷ್ಟು ಪ್ರಾರ್ಥನೆ ಮಾಡ್ತಾ ಇದೆಯಾ? ದೇವರನ್ನು ಪ್ರೀತಿಸ್ತಾ ಇದೆಯಲ್ಲ? ಎಷ್ಟೊತ್ತು ಪ್ರಾರ್ಥನೆ ಮಾಡಿ. ಈ ಹಂತಕ್ಕೆ ದೇವರನ್ನ ಪ್ರೀತಿ ಬರೀ ಬಾಯಲ್ಲೇ ಅಲ್ಲ, ನಿನ್ನ ಹೃದಯದಲ್ಲಿ ದೇವರಿಗೆ ಎಷ್ಟು ಹೊತ್ತು ಪ್ರಾರ್ಥನೆ, ದೇವರಿಗೆ ಎಷ್ಟೊತ್ತು ಪ್ರಾರ್ಥನೆ ಮಾಡ್ತೀಯ, ಅದೇ ನಿನ್ನ ಪ್ರೀತಿ ತೋರಿಸು. ಬೇರೆ ಎಲ್ಲಿಲ್ಲ. ವಾಕ್ಯ ಎಷ್ಟು ಓದ್ತಾ ಇದೆಯಾ? ಎಷ್ಟು ಗ್ರಹಿಸ್ತಾ ಇದೆಯಾ? ವಾಕ್ಯ ನಿನ್ನೊಟ್ಟಿಗೆ ಎಷ್ಟು ಮಾತಾಡ್ತಾ ಇದೆ? ಎಷ್ಟು ಹತ್ತಿರವಾಗಿ ಜೀವಿಸ್ತಾ ಇದೆಯಾ ದೇವರಿಗೆ? ಲೋಕಕ್ಕೆ ಎಷ್ಟು ಕೊಡ್ತಾ ಇದೆಯಾ? ದೇವರಿಗೆ ಎಷ್ಟು ಕೊಡ್ತಾ ಇದೆಯಾ? ನಿನಗೂ ದೇವರಿಗೂ ಇವತ್ತು ಕೈ ಎತ್ತಕ್ಕೆ ಹೋಗ್ಬೇಡಿ. ಪ್ರೀತಿಸ್ತೇನೆ ಅಂದ್ರೆ ಎಲ್ಲರೂ ಪ್ರೀತಿಸ್ತೇನೆ. ಯೇಸು ಅಂದ್ರೆ ಬಹಳ ಇಷ್ಟನೇ, ಎಲ್ಲರಿಗೂ ಇಷ್ಟನೇ. ನೀನು ನಾನು ಎಷ್ಟು ಪ್ರೀತಿ ಮಾಡೋದು ಅನ್ನೋದು ಪ್ರಾರ್ಥನೆಯಲ್ಲಿ ತೋರಿಸು. ನೀನು ನಾನು ಪ್ರೀತಿ ಮಾಡೋದಂದ್ರೆ ವಾಕ್ಯದಲ್ಲಿ ತೋರಿಸು. ನೀನು ನಾನು ಪ್ರೀತಿ ಮಾಡೋದಂದ್ರೆ ಆರಾಧನೆಯಲ್ಲಿ ತೋರಿಸು. ಯಥಾರ್ಥ ಆರಾಧನೆ ಇಷ್ಟಪಡ್ತಾನೆ, ಯಥಾರ್ಥ ಭಕ್ತಿಯನ್ನು ಇಷ್ಟಪಡ್ತಾನೆ, ಯಥಾರ್ಥವಾದ ಪ್ರಾರ್ಥನೆಯನ್ನು ಇಷ್ಟಪಡ್ತಾನೆ. ಇವತ್ತು ನಿನ್ನನ್ನೇ ಪರೀಕ್ಷೆ ಮಾಡ್ಕೋ. ಎಷ್ಟು ನಾನು ದೇವರನ್ನ ಪ್ರೀತಿ ಮಾಡ್ತೀನಿ, ಎಷ್ಟು ಅಳತೆಯಲ್ಲಿ ನಾನಿದ್ದೇನೆ. ದೇವರ ಪ್ರೀತಿ, ಅಪರಿಮಿತವಾದ ಪ್ರೀತಿ ನನ್ನ ನಿನ್ನ ಮೇಲೆ ಇಟ್ಟು ಮೇಲೆ ನೀನು ನಾನು ಸ್ವಲ್ಪನಾದ್ರೂ, ಸಾಸಿವೆ ಕಾಳಷ್ಟಾದ್ರೂ ದೇವರಿಗೆ ಪ್ರೀತಿ. ದೇವರು ಎಷ್ಟು ಕೇಳಿದ? ಬೆಟ್ಟದಷ್ಟು ಕೇಳಿದ? ಅಷ್ಟು ಪ್ರೀತಿ ನಿನಗೂ ನನಗೆ ಕೊಡಕ್ಕಾಗ
ಇವತ್ತಿನ ತೀರ್ಮಾನ ಮಾಡಿ ಬೆಳಗ್ಗೆ ಸಾಯಂಕಾಲ ಪ್ರಾರ್ಥನೆ ತಪ್ಪಿಸೋದಿಲ್ಲ. ಪ್ರಾರ್ಥನೆ ದೇವರೇ ನಿನ್ನನ್ನು ಪ್ರೀತಿಸೋದಾದ್ರೆ ನಾನು ನಿನ್ನನ್ನು ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ನಿಮ್ಮನ್ನೇ ನೀವು ಒಪ್ಪಿಸಿಕೊಳ್ಳಿ. ದೇವರಿಗೆ ನಿಮ್ಮ ಹೃದಯ ದೇವರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ನಿಮ್ಮನ್ನೇ ಒಪ್ಪಿಸಿಕೊಳ್ಳಿ. ದೇವರೇ ನಾನು ಖಂಡಿತವಾಗಲಿ ಇಷ್ಟು ದಿನ ನಾನು ಮಾಡಿದ ತಪ್ಪನ್ನೇ ಮುಂದೆ ಮಾಡೋದಿಲ್ಲ. ನಿನ್ನನ್ನು ನಾನು ಪ್ರೀತಿಸ್ತೇನೆ. ನಿನ್ನನ್ನು ಪ್ರೀತಿಸಿದನಲ್ಲ, ಕೃಪೆ ಕೊಟ್ಟನಲ್ಲ, ನಿನಗೆ ಎಲ್ಲ ಕೊಟ್ಟಿಲ್ಲ. ನಾನು ಏನು ಕೊಟ್ಟಿಲ್ಲ ಅಂತ ಹೇಳಿ ಕೈ ಎತ್ತಿ ನಾನು ಏನು ಕೊಟ್ಟಿಲ್ಲ ದೇವರಿಗೆ, ಎಲ್ಲ ಕೊಟ್ಟಿಲ್ಲ. ಎಲ್ಲ ಕೊಟ್ಟ ದೇವರಿಗೆ ಒಂದು ಅರ್ಧ ಗಂಟೆ ಪ್ರಾರ್ಥನೆ ಜಾಸ್ತಿ. ನನಗೆ ಅರ್ಧ ಗಂಟೆ ಪ್ರಾರ್ಥನೆ ನಿನ್ನಿಂದ ಕೇಳ್ತಾ ಇದ್ದೀನಿ. 1 ಗಂಟೆ ಆದ್ರೂ ಪ್ರಾರ್ಥನೆ ಇಲ್ಲ, 10 ನಿಮಿಷ ಆದ್ರೂ ನಮ್ಗೆ ಸರಳ ಬ್ಯಾಗ್ ತಗೊಂಡು ಓಡೋದೇ ಓಡೋದು. ಅದನ್ನ ಮಾಡಬೇಡಿ, ತಪ್ಪು ಮಾಡಬೇಡಿ. ತಪ್ಪು ಮಾಡಿ ಮಾಡಿ ಮತ್ತೆ ನೀವು ಹೇಳ್ತಿದ್ದೀರಿ. ದೇವರ ಹತ್ರ ಕೇಳಿ, ದೇವರೇ ಬೇಗ ಎಂದು ಪ್ರಾರ್ಥನೆ ಮಾಡಬೇಕು. ಅದನ್ನ ಕಲಿಸು. ನಾವೇ ಮನಕಾಲ ಹಾಕಿ, ಎಲ್ಲರೂ ಮನಕಾಲ ಹಾಕಿ. ಇವತ್ತು ನೀವು ಮಾಡಿದ ತಪ್ಪುಗಳು ನಿಮಗೆ ಗೊತ್ತು ದೇವರಿಗೆ.